आशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಅದರಲ್ಲಿ ಸರ್ವ ಸ್ವಾತಂತ್ರ್ಯ ಸಂಧಿ 18ನೇ ಸಂಧಿ, ಅದರಲ್ಲಿ 17ನೇ ಶ್ಲೋಕ. ಕಾಮಲೋಭಕ್ರೋಧಮದಹಿಂಸಾಮಯಾನೃತದಂಬಕಪಟ ತ್ರಿಧಾಮನ ಅವತಾರಗಳ ಭೇದ ಪೂರ್ಣ ಸುಖಬದ್ಧ ಆಮಿಷ ನಿವೇದಿತ ಭೋಜ್ಯತಿ ತಾಮಸಾನ್ನವನುಂಬ ತಾಮಸ ಶ್ರೀಮದಾಂಧರ ಸಂಘದಿಂದಲಿ ತಮವಿವರ್ತಿಭೂತು. ಅಂದರೆ ತಾಮಸ ಗುಣಗಳು ಯಾವುದು ಅಂತ ಹಿಂದೆಲೂ ಹೇಳಿದ್ದಾರೆ. ದೈತ್ಯರು ತಮಯೋಗ್ಯರು ಹೇಗೆ ಇರ್ತಾರೆ ಹಾಗೆ ಅಂತ, ಪರಮಾತ್ಮನ ಭಕ್ತರನ್ನ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅದನ್ನೇ ಇಲ್ಲಿ ವಿವರಿಸ್ತಾರೆ. ಕಾಮ, ನಿಷಿದ್ಧವಾದ ಪದಾರ್ಥಗಳ ಮೇಲೆ ಇಚ್ಛೆಯನ್ನ ಪಡೋದು ಅದನ್ನು ಕಾಮ ಅಂತ ಕರೀತಾರೆ. ಲೋಭ ಹಾಗೆ ಅಂದ್ರೆ ಎಲ್ಲವೂ ತನಗೇ ಬೇಕು, ಬೇರೆಯವರಿಗೆ ಸಿಗಬಾರ್ದು ಹಾಗೆ ಅಂತ ಬಯಸೋದು, ಅದನ್ನು ಲೋಭ ಅಂತ. ಕಾಮದ ಕೂಸು ಇವೆಲ್ಲ. ಪ್ರಧಾನ ಅಂದ್ರೆ ಕಾಮ, ಅದರ ಕೂಸು ಲೋಭ. ಕ್ರೋಧ, ತನ್ನ ಆಸೆ ಈಡೇರದೆ ಹೋದಾಗ ಸಿಟ್ಟು ಬರುತ್ತದೆ, ಬೇರೆಯವ್ರ ಮೇಲೆ ಸಿಟ್ಟು. ರಾವಣನಿಗೆಲ್ಲ ಇತ್ತು ನೋಡಿ, ಸೀತೆಯ ಮೇಲೆ ಸಿಟ್ಟು. ಇನ್ನು ಮದ ಅಂದ್ರೆ ಗರ್ವ. ಅನೇಕ ಮದ ಇದೆ. ಸೌಂದರ್ಯ ಮದ, ವಯಸ್ಸಿನ ಮದ, ಸಂಪತ್ತಿನ ಮದ, ವಿದ್ಯೆಯ ಮದ, ಹಾಗೆಂತ ನಾನಾ ಪದಾರ್ಥಗಳು, ಅದರಿಂದ ನಮಗೆ ಮದ ಬರುತ್ತದೆ. ಹಿಂಸಾಮಯ ಅಂದ್ರೆ ಪ್ರಾಣಿಗಳನ್ನ ಹಿಂಸೆ ಮಾಡೋದು. ಅನೃತ, ಋತ ಅಂದ್ರೆ ಸತ್ಯವಾಗಿ ನುಡಿಯೋದು. ಅನೃತ ಅಂದ್ರೆ ಸುಳ್ಳು ಹೇಳೋದು. ಸಜ್ಜನರಿಗೆ ಯಾವುದು ದುಃಖದಾಯಕವೋ ಅಂಥದನ್ನೆಲ್ಲ ಹೇಳೋದು. ದಂಭ ಅಂದ್ರೆ ತನ್ನಲ್ಲಿ ಇಲ್ಲದೇ ಇರುವ ಗುಣವನ್ನ ತೋರಿಸಿಕೊಡೋದು. ತನ್ನಲ್ಲಿ ಇಲ್ಲ ವಾಸ್ತವಿಕವಾಗಿ, ಆದರೆ ತನ್ನಲ್ಲಿ ಇರುವಂತೆ ತೋರಿಸಿಕೊಡೋದು ದಂಭ. ಇನ್ನು ಕಪಟ ಅಂದ್ರೆ ಏಮಾರಿಸೋದು, ಇನ್ನೊಬ್ಬರನ್ನ ಕುತಂತ್ರದಿಂದ ಏಮಾರಿಸೋದು. ತ್ರಿಧಾಮನ ಅವತಾರ ಭೇದಗಳ ತಿಳಿಯದೇ ಇರೋದು ಅಂತ. ಅಂದ್ರೆ ತ್ರಿಧಾಮ ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ 3 ಮನೆ ಇರತಕ್ಕವ ಪರಮಾತ್ಮ. ಅವನ ಅವತಾರ ಭೇದಗಳಲ್ಲಿ ಅವತಾರಗಳ ಭೇದ. ರಾಮ ಬೇರೆ, ಕೃಷ್ಣ ಬೇರೆ, ನಾರಾಯಣ ಬೇರೆ, ಹಾಗೆ ಅಂತೆಲ್ಲ ತಿಳಿಯೋದು. ಪರಮಾತ್ಮನ ರೂಪಗಳಲ್ಲಿ ಸಜ್ಜನರು ಭೇದವನ್ನ ತಿಳಿಯಬಾರದು. ಪರಮಾತ್ಮನ ಮತ್ಸ್ಯಾವತಾರಕ್ಕೆ ಏನೇನು ಸಾಮರ್ಥ್ಯ ಇದೆಯೋ, ರಾಮ ಕೃಷ್ಣಾದಿ ಎಲ್ಲ ಅವತಾರಗಳಿಗೂ ಅಷ್ಟೇ ಸಾಮರ್ಥ್ಯ, ಜ್ಞಾನ, ಧೈರ್ಯ, ಕರುಣೆ ಎಲ್ಲವೂ ತುಂಬಿ ಇದೆ. ಪರಮಾತ್ಮನ ರೂಪಗಳಲ್ಲಿ ಭೇದ ನೋಡಬಾರದು. ಆದರೆ ದೈತ್ಯರು ನೋಡ್ತಾರೆ, ತಮಯೋಗ್ಯರು ನೋಡ್ತಾರೆ. ಇನ್ನು ಅಪೂರ್ಣ ಸುಖ, ದೇವರಿಗೆ ಪೂರ್ಣ ಸುಖ ಇಲ್ಲ, ದೇವರಿಗೂ ಕೂಡ ಬಯಕೆ ಇದೆ, ದೇವರು ಕೂಡ ಊಟ ಮಾಡ್ತಾನೆ, ಹಾಗೆ ಅಂತೆಲ್ಲ ತಿಳಿಯೋದು. ಅಂಶ ಅಂದ್ರೆ ಧರ್ಮಶಾಸ್ತ್ರಗಳಲ್ಲಿ ಯಾವುದನ್ನ ಸೇವಿಸಬಾರದು ಅಂತ ಹೇಳ್ತಾ ಇದ್ದಾರೆ ಅದನ್ನ ಸೇವಿಸೋದು. ಅದೆಲ್ಲ ತಾಮಸರು ಮಾಡ್ತಾರೆ. ಅನಿವೇದಿತ ಅಭೋಜ್ಯತಿ, ದೇವರಿಗೆ ನೈವೇದ್ಯವಾಗದೇ ಇರುವುದನ್ನ ತಿನ್ನುವುದು, ಇವೇ ಮೊದಲಾದವು. ತಾಮಸಾನ್ನವನುಂಬ, ಈ ರೀತಿಯಾಗಿ ತಾಮಸ ಅನ್ನ ಅಂದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ತಾಮಸ ಪದಾರ್ಥಗಳು. ಬ್ರಿಂಜಾಲ್ ಅಂತೆಲ್ಲ ಏನಿದೆ ಅದೆಲ್ಲ ತಾಮಸ ಪದಾರ್ಥ. ಅದನ್ನ ತಿನ್ನುವವರು ಶ್ರೀಮದಾಂಧರು. ಶ್ರೀ ಅಂದ್ರೆ ಸಂಪತ್ತಿನಿಂದ ಮದಾಂಧರು, ಗರ್ವವನ್ನ ಪಡೆಯುವವರು. ತಾಮಸ ಸಂಘದಲ್ಲಿ
ಇರುವವರು, ತಾಮಸರ ಜೊತೆಗೆ ಇರೋದು. ಅಂದ್ರೆ ಒಳ್ಳೆ ಜನರ ಜೊತೆಗೆ ಸೇರ್ತಾರೆ, ದುರ್ಜನರು ದುರ್ಜನರ ಜೊತೆಗೆ ಸೇರ್ತಾರೆ. ಆ ಥರ ಇರುವುದು. ತಮವೇ ವರ್ಧಿಸುವುದು. ಈ ರೀತಿಯಾದ ಕೆಲಸಗಳನ್ನ ಮಾಡುವುದರಿಂದ ಏನಾಗ್ತದೆ? ತಮೋಗುಣಗಳು ಹೆಚ್ಚಾಗ್ತದೆ. ಅದರಿಂದ ನಮ್ಮಲ್ಲಿ 3 ಗುಣಗಳು ಇದೆ, ಸತ್ವಗುಣ, ರಜೋಗುಣ, ತಮೋಗುಣ ಇದೆ. ಹಾಗೆ ಅಂತ ಗುಣವನ್ನ ಬೆಳೆಸಬೇಕು. ಸಾಧನೆ ಅಂದ್ರೆ ಅದೇ, ನಮ್ಮಲ್ಲಿರತಕ್ಕ ಗುಣಗಳನ್ನ ಬೆಳೆಸಬೇಕು. ಒಂದೊಂದು ಅದು ಸದ್ಗುಣಗಳು ಬೆಳೆದರೆ ನಾವು ಸಜ್ಜನರು, ದುರ್ಗುಣಗಳು ಬೆಳೆದರೆ ನಾವು ದುರ್ಜನರು. ಹಾಗೆ ಅಂತ ನಮಗೆ ಗೊತ್ತಾಗ್ತದೆ ನೋಡಿ. ಈ ರೀತಿಯಾಗಿ ಎಷ್ಟು ಸುಂದರವಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ತಮಗುಣ ಅಂತವರಿಗೆ ಏನೇನು ಮಾಡಿದರೆ ತಮಗುಣಗಳು ಬೆಳೀತದೆ ಅಂತ ದೊಡ್ಡ ಪಟ್ಟಿನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಕಾಮ, ಕ್ರೋಧ, ಲೋಭ ಇತ್ಯಾದಿಗಳು. ಇನ್ನು ಜ್ಞಾನ, ಭಕ್ತಿ, ವಿರಕ್ತಿ, ವಿನಯ, ಪುರಾಣ, ಶಾಸ್ತ್ರ, ಶ್ರವಣ, ಚಿಂತನ, ದಾನ, ಶಮ, ದಮ, ಯಜ್ಞ, ಸತ್ಯ, ಅಹಿಂಸ, ಭೂತದಯ, ಧ್ಯಾನ, ಭಗವನ್ನಾಮ ಕೀರ್ತನ, ಮೌನ, ಜಪ, ತಪ, ವ್ರತ, ಸುತೀರ್ಥ, ಸ್ನಾನ, ಮಂತ್ರ, ಸ್ತೋತ್ರ, ವಂದನ, ಸಜ್ಜನರ ಗುಣವು. ಈ ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಪದಗಳು. ಇದೆಲ್ಲ ಸಜ್ಜನರ ಸತ್ವಗುಣ ಹೇಗೆ ಬೆಳೀತದೆ ಹಾಗೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಜ್ಞಾನ, ಪರಮಾತ್ಮನ ಜ್ಞಾನ. ಭಕ್ತಿ, ದೇವರಲ್ಲಿ ಪ್ರೀತಿ. ವಿರಕ್ತಿ, ವಿಷಯ ಪದಾರ್ಥದಲ್ಲಿ ವಿರಕ್ತಿ. ವಿನಯ, ದೊಡ್ಡವರಿಗೆ ಗೌರವ ಕೊಟ್ಟು ನಡೆಯೋದು. ಪುರಾಣ, ಶಾಸ್ತ್ರ, ಶ್ರವಣ. ಪುರಾಣ, ಶಾಸ್ತ್ರ ಇವುಗಳ ಶ್ರವಣ, ಚಿಂತನೆ ಇದೆಲ್ಲ ಮಾಡಬೇಕು. ದಾನ, ಯೋಗ್ಯವಾದ ವೈಷ್ಣವರಿಗೆ ದಾನ ಮಾಡಬೇಕು. ಶಮ, ಶಮ ಅಂದ್ರೆ ಪರಮಾತ್ಮನಲ್ಲೇ ಮನಸ್ಸಿಡಬೇಕು, ಪರಮಾತ್ಮನನ್ನ ಬಿಟ್ಟು ಬೇರೆ ಕಡೆ ಇಡಬಾರ್ದು. ದಮ, ಹಾಗೆ ಅಂದ್ರೆ ಇಂದ್ರಿಯ ನಿಗ್ರಹ. ಇಂದ್ರಿಯಗಳು ಕೇಳಿದನ್ನೆಲ್ಲ ಕೊಡಬಾರ್ದು. ಯಾವುದು ಶಾಸ್ತ್ರಗಳಲ್ಲಿ ಹೇಳಿದೆಯೋ ಅದನ್ನು ಮಾತ್ರ ಮಾಡಬೇಕು ಇಂದ್ರಿಯಗಳ ಮೂಲಕ. ಯಜ್ಞ, ಯಜ್ಞಗಳನ್ನ ಮಾಡೋದು. ಸತ್ಯ, ಯಥಾರ್ಥ ಜ್ಞಾನಪೂರ್ವಕ ಕರ್ಮಗಳನ್ನ ಮಾಡೋದು. ಅಹಿಂಸೆ, ಇನ್ನೊಂದು ಪ್ರಾಣಿಗಳಿಗೆ ಹಿಂಸೆ ಕೊಡದೇ ಇರೋದು. ಭೂತ ದಯ, ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ದಯೆ ತೋರಿಸಿ ಅವರಿಗೆ ಬೇಕಾದ ಸಹಕಾರವನ್ನ ಮಾಡೋದು. ನಾವು ರಾಯರ ಚರಿತ್ರೆಯನ್ನು ನೋಡ್ತೀವಿ ನೋಡಿ, ಎಷ್ಟು ಜನರಿಗೆ ಅವರು ದಯೆ ತೋರಿ ಅನುಗ್ರಹ ಮಾಡ್ತಾ ಇದ್ದಾರೆ. ಇದೆಲ್ಲ ಅವರಲ್ಲಿ ಕಾಣಬಹುದು ನಾವು. ಧ್ಯಾನ, ಪರಮಾತ್ಮನಲ್ಲೇ ಧ್ಯಾನ ಮಗ್ನರಾಗಿ ಇರ್ತಾರೆ. ಭಗವನ್ ನಾಮ ಕೀರ್ತನೆ, ಅಚ್ಯುತ, ಅನಂತ, ಗೋವಿಂದ ಹಾಗೆ ಅಂತ ದೇವರ ನಾಮಸ್ಮರಣೆ ಮಾಡೋದು. ಮೌನ, ಮೌನ ಅಂದ್ರೆ ಶಾಸ್ತ್ರ ಚಿಂತನೆ ಮಾತ್ರ ಮಾಡೋದಕ್ಕೆ ಶಬ್ದಗಳನ್ನ ಬಳಸೋದು. ಸುಮ್ಮನೆ ಹರಟೆ ಹೊಡೆಯೋದು ಅದೆಲ್ಲ ಮಾಡೋದಿಲ್ಲ. ಇನ್ನು ಜಪ, ತಪ, ವ್ರತ. ಜಪ, ತಪ, ವ್ರತಗಳನ್ನ ಮಾಡೋದು. ಸುತೀರ್ಥ, ತೀರ್ಥ ಅಂದ್ರೆ ತೀರ್ಥಯಾತ್ರೆ ಮಾಡೋದು, ಸ್ನಾನ ಮಾಡೋದು, ಅಥವಾ ಶಾಸ್ತ್ರ ಅವಲೋಕನ ಅಂತನೂ ಒಂದು ಅರ್ಥ ಇದೆ. ಮಂತ್ರ, ಸ್ತೋತ್ರ, ಅನೇಕ ಮಂತ್ರಗಳಿದೆ. ಕೃಷ್ಣ ಮಂತ್ರ ಇತ್ಯಾದಿ ಮಂತ್ರಗಳ ಜಪ ಮಾಡೋದು. ಸ್ತೋತ್ರ, ದ್ವಾದಶ ಸ್ತೋತ್ರ ಮುಂತಾದ ಸ್ತೋತ್ರಗಳನ್ನ ಪಠನೆ ಮಾಡೋದು. ವಂದನ ಅಂದ್ರೆ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು, ಮನೆಯಲ್ಲಿ ಮಾಡೋದು. ಅಥವಾ ಸರ್ವಮೂಲ ಭಾಗವತಾದಿ ಗ್ರಂಥಗಳನ್ನ ಮನೆಯಲ್ಲಿ ಇಟ್ಟು ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು. ಚಾತುರ್ಮಾಸ್ಯದಲ್ಲಿ ವಿಶೇಷ ಫಲದಾಯಕ ಇವೆಲ್ಲ. ಇನ್ನು ಮಠಗಳಿಗೆ ಹೋಗಿ ಅಲ್ಲಿ ಗುರುಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು. ಇದೆಲ್ಲವೂ ಕೂಡ ಸಜ್ಜನರ ಗುಣವು, ಸಜ್ಜನರನ್ನ ಬೆಳೆಸತಕ್ಕದ್ದು ಹಾಗೆ ಅಂತ ಅರ್ಥ. ಇನ್ನು ಲೇಷ ಸ್ವಾತಂತ್ರ್ಯ ಗುಣವನು ಪ್ರವೇಶಗೈಸಿದ ಕಾರಣದಿ ಗುಣದೋಷಗಳು ತೋರುವುದು ಸತ್ವ ಜೀವರುಳು. ಶ್ವಾಸ, ಭೋಜನ, ಪಾನ, ಶಯನ, ವಿಲಾಸ, ಮೈಥುನ, ಗಮನ, ಹರುಷ, ಕ್ಲೇಶ, ಸ್ವಪ್ನ, ಸುಷುಪ್ತಿ, ಜಾಗ್ರತೆ ಇಹವು ಚೇತನಕ್ಕೆ. ಲೇಷ ಸ್ವಾತಂತ್ರ್ಯ ಗುಣವನು ಪ್ರವೇಶಗೈಸಿದ ಕಾರಣ. ಪರಮಾತ್ಮನ ಹಿಂದೆ ನೋಡಿದಂತೆ ತನ್ನಲ್ಲಿರತಕ್ಕ ಸ್ವಾತಂತ್ರ್ಯ ಎನ್ನತಕ್ಕ ಗುಣವನ್ನ ಪರಮಾತ್ಮ ಸ್ವತಃ ತಾನೇ ಬಂದು ಕೂತಿದ್ದಾನೆ. ಸ್ವತಂತ್ರ ರೂಪದಿಂದ ಪರಮಾತ್ಮ ಜೀವರಲ್ಲಿ ಪ್ರವೇಶ ಮಾಡಿದ್ದಾನೆ. ಆ ಕಾರಣದಿಂದ ದೇವರಿಗೆ, ಆ ಜೀವನಿಗೆ ಏನ್ ಬಂತು? ಸ್ವಲ್ಪ ಸ್ವಾತಂತ್ರ್ಯ ಬಂತು. ದೇವರು ಯಾವ ರೂಪದಿಂದ ಬಂದು ಕೂಡ್ತಾನೋ ಆ ಗುಣ ಅವರಿಗೆ ಬರುತ್ತದೆ.
ಸ್ವಾತಂತ್ರ್ಯ ಎನ್ನುವ ಗುಣದಿಂದ ಕೂತದ್ರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಸ್ವಾತಂತ್ರ್ಯ ಬಂತು. ಕೈಕಾಲು ಅಲುಗಾಡಿಸೋದು, ಅವ್ರು ಏನ್ ಬೇಕೋ ಮಾಡ್ತಾರೆ ನೋಡಿ. ಹೋಗ್ಬೇಕು, ಕೂಡಬೇಕು, ತಿನ್ನಬೇಕು, ಮಲಗಬೇಕು, ಅವ್ರಿಗೆ ಇಚ್ಛೆ ಬಂದಂಗೆ ಮಾಡ್ತಾರೆ ನೋಡಿ ಜೀವರು. ಯಾಕೆ? ಒಳಗಿದ್ದು ಪರಮಾತ್ಮ ಸ್ವತಂತ್ರ ಎನ್ನುವ ರೂಪದಿಂದ ಇದ್ದು ತಾನು ಮಾಡಿ ಜೀವನಿಗೆ ಈ ಕ್ರಿಯೆಗಳನ್ನು ಮಾಡಿಸ್ತಾನೆ. ಆ ಕಾರಣದಿಂದ, ಯಾವ ಕಾರಣದಿಂದ ಪರಮಾತ್ಮ ಒಳಗಿದ್ದು ನಮ್ಮ ಯೋಗ್ಯತೆ, ಪ್ರಾಚೀನ ಕರ್ಮ, ಪ್ರಯತ್ನ ಇವುಗಳನ್ನು ಅನುಸರಿಸಿ ಮಾಡ್ತಾನೆ? ಗುಣದೋಷಗಳು ತೋರುವುದು. ಆದ್ದರಿಂದ ಪುಣ್ಯ ಮತ್ತು ಪಾಪಗಳು ಬಂತು. ಅದು ಯಾರಿಗೆ ಬರ್ತದೆ? ಜೀವನಿಗೆ ಬರ್ತದೆ, ಚೇತನಕ್ಕೆ. ಜೀವರಿಗೆ ಆ ಗುಣದೋಷಗಳು ಬರ್ತದೆ. ಶ್ವಾಸ, ಭೋಜನ, ಪಾನ, ಶಯನ, ಉಸಿರಾಡೋದು, ಭೋಜನ ಮಾಡೋದು, ಕುಡಿಯೋದು, ಶಯನ ಮಲಗೋದು, ವಿಲಾಸ, ಮೈಥುನ, ಸ್ತ್ರೀಯರ ಜೊತೆಗೆ ಮಾತಾಡೋದು, ಭೋಗ ಮಾಡೋದು, ಗಮನ ಹೋಗೋದು, ಹರ್ಷ ಸಂತೋಷ ಪಡುವುದು, ಕ್ಲೇಶ ದುಃಖವನ್ನು ಅನುಭವಿಸೋದು, ಸ್ವಪ್ನ ಕನಸು ಕಾಣೋದು, ಸುಷುಪ್ತಿ ನಿದ್ರೆ ಮಾಡೋದು, ಜಾಗೃತಿ ಅಂದ್ರೆ ಎಚ್ಚರದಿಂದ ಇರೋದು, ಇದೆಲ್ಲವೂ ಕೂಡ ಅಹವು ಆಗ್ತದೆ. ಯಾವ ಕಾರಣದಿಂದ ಪರಮಾತ್ಮ ಸ್ವತಂತ್ರ ಎನ್ನುವ ರೂಪದಿಂದ ನಮ್ಮ ಒಳಗೆ, ಜೀವರ ಒಳಗೆ ಇದ್ದಾನೆ, ಅದರಿಂದ ಈ ವ್ಯಾಪಾರಗಳೆಲ್ಲ ಆಗುತ್ತದೆ ಅಂತ ಅರ್ಥ. ದೇವರು ಇಲ್ಲ ಅಂದ್ರೆ ಅದು ಮೃತ ಶರೀರ ಹೇಗಿರುತ್ತದೆ ನೋಡಿ, ಹಾಗೆ ನಮ್ದು ಪರಿಸ್ಥಿತಿ. ಇನ್ನು ಅರ್ಧ ತನ್ನೊಳಗಿರಿಸಿ ಉಳಿದೊಂದರ್ಧವ ವಿಭಾಗಗೈಸಿ ವೃಜಿನಾರ್ಧನನು ಪೂರ್ವದಲ್ಲಿ ಸ್ವಾತಂತ್ರ್ಯವನು ಕೊಟ್ಟಂತೆ. ಸ್ವರ್ಧುನೀಪಿತ ಕೊಡುವವರ ಸುಖ ವೃದ್ಧಿಗೋ ಸುಖ ಬ್ರಹ್ಮವಾಯು ಕಬರ್ಧಿ ಮೊದಲಾದವರೊಳಿದ್ದವರ ಯೋಗ್ಯತೆಯನರಿತು. ಸ್ವಾತಂತ್ರ್ಯವನ್ನ 4 ಭಾಗ ಮಾಡಿದ ಅಂತ ನೋಡಿದ್ದೀವಿ. ಅದರಲ್ಲಿ 2 ಭಾಗಗಳನ್ನು ತಾನು ಇಟ್ಟುಕೊಂಡು ಉಳಿದ 2 ಭಾಗಗಳನ್ನ ವಿಭಾಗ ಮಾಡಿ ಕಷ್ಟಗಳನ್ನ ಪರಿಹರಿಸತಕ್ಕ ಶ್ರೀಹರಿ ಹಿಂದೆ 11, 12 ಪದ್ಯಗಳೆಲ್ಲ ಹೇಳಿದಂತೆ ಸ್ವಾತಂತ್ರ್ಯವನ್ನು ಕೊಟ್ಟಂತೆ ಆ ದೇವತೆಗಳಿಗೆ, ಜೀವರಿಗೆ ಅಂದ್ರೆ ದೈತ್ಯರಿಗೆ, ಮನುಷ್ಯರಿಗೆ ಎಲ್ಲರಿಗೂ ಕೊಟ್ಟ ಹಾಗೆ. ತತ್ವಾಭಿಮಾನಿ ದೇವತೆಗಳಿಗೆ, ಪ್ರಾಣದೇವರಿಗೆ ಎಲ್ಲ ನೋಡಿದ್ದೀವಿ. ಅವರವರ ಯೋಗ್ಯತೆಗೆ ತಕ್ಕಂತೆ ಕೊಟ್ಟ. ಸ್ವರ್ಧುನೀಪಿತ, ಸ್ವರ್ಧುನಿ ಅಂದ್ರೆ ಗಂಗಾ ನದಿ, ಗಂಗೆಯ ತಂದೆಯಾದ ಪರಮಾತ್ಮ ಶ್ರೀಹರಿ ಬ್ರಹ್ಮವಾಯು ಕಪರ್ಧಿ ಮೊದಲಾದವರು, ಬ್ರಹ್ಮದೇವರು, ವಾಯುದೇವರು, ಕಪರ್ಧಿ ಅಂದ್ರೆ ರುದ್ರದೇವರು, ಇವರೇ ಮೊದಲಾದ ದೇವತೆಗಳಲ್ಲಿ ಇದ್ದು ಅವರ ಯೋಗ್ಯತೆಯನ್ನು ಅರಿತು, ಆ ಬ್ರಹ್ಮಾದಿ ಸಕಲ ಜೀವರ ಯೋಗ್ಯತೆಯನ್ನು ಅರಿತು ಅದಕ್ಕೆ ತಕ್ಕಂತೆ ಸುಖ ವೃದ್ಧಿಗೋ ಸುಖ, ಅವರ ತಾರತಮ್ಯ ತಕ್ಕಂತೆ ಅವರಲ್ಲಿ ಕೂಡ ಗುಣ ಜಾಸ್ತಿ ಬರಬೇಕು. ಹೆಚ್ಚು ಯೋಗ್ಯತೆ ಇರುವವರಿಗೆ ಹೆಚ್ಚು ಸುಖ, ಅದನ್ನ ದೇವರು ಕೊಡ್ತಾನೆ, ಯೋಗ್ಯತೆಗೆ ತಕ್ಕಂತೆ ಕೊಡ್ತಾನೆ ಅಂತ ಅರ್ಥ. ಹಲಧರಾನುಜಮಾಳ್ಪಕೃತ್ಯವ ತಿಳಿಯದೆ ಅಹಂಕಾರದಿಂದೆನ್ನುಳಿದು ಸುವಿಧಿ ನಿಷೇಧ ಪಾತ್ರರು ಇಲ್ಲವೆಂಬುವಗೆ. ಫಲಗಳ ದ್ವಯ ಕೊಡುವ ದೈತ್ಯರ ಕಲುಷ ಕರ್ಮವ ಬಿಟ್ಟು ಪುಣ್ಯವ ಸೆಳೆದು ತನ್ನೊಳಗಿಟ್ಟು ಕ್ರಮದಿಂ ಕೊಡುವ ಭಕುತರಿಗೆ. ಹಲಧರ ಅನುಜ, ಹಲಧರ ಅಂದ್ರೆ ಬ್ರಹ್ಮದೇವರು, ಹಲ ಅಂದ್ರೆ ಹಲಾಯುಧ, ಹಲಾಯುಧವನ್ನ ಧರಿಸಿದವರು ನೇಗಿಲು ಅಂತಾರೆ. ಹಲಾಯುಧವನ್ನ ಧರಿಸಿದವ ಬಲರಾಮ ದೇವರು, ಅವರ ಅನುಜ ಅಂದ್ರೆ ಅವರ ತಮ್ಮ, ಬಲರಾಮನ ತಮ್ಮ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ. ಮಾಳ್ಪಕೃತ್ಯವ ನಮ್ಮೊಳಗಿದ್ದು ಎಲ್ಲಾ ಕ್ರಿಯೆಗಳನ್ನ ಮಾಡಿ ತಿಳಿಯದೆ, ಪರಮಾತ್ಮ ಮಾಡಿದ್ದಾನಂತ ಗೊತ್ತೇ ಆಗಲ್ಲ ನೋಡಿ. ಯಾರಿಗಾದ್ರೂ ಈ ಶಾಸ್ತ್ರ ಕೇಳದೇ ಇದ್ರೆ ದೇವರು ಇದ್ದಾನೆ, ದೇವರು ನಮ್ಮೊಳಗಿದ್ದು ಮಾಡ್ತಾನೆ, ಯಾವುದು ಅರ್ಥ ಆಗೋದಿಲ್ಲ ಅವರಿಗೆ. ನಾವೇ ಮಾಡ್ತೀವಿ ಅಂತ ತಿಳ್ಕೊಂತಾರೆ ಅಹಂಕಾರದಿಂದ ಎನ್ನುಳಿದು ನಾನು ಎನ್ನುವುದನ್ನ ಅವರು ಇಟ್ಕೊಂಡಿರ್ತಾರೆ. ತಮೋಯೋಗ್ಯರಿಗೆ ಹಾಗೆ ಚಿಂತನೆ ಇರ್ತದೆ, ದೇವರು ಮಾಡ್ತಾನೆ ಅಂತ ಅವರಿಗೆ ಒಲಿಯೋದೇ ಇಲ್ಲ, ಆ ಚಿಂತನೆನೇ ಬರೋದಿಲ್ಲ. ವಿಧಿ ನಿಷೇಧ ಪಾತ್ರರು, ವಿಧಿ ಅಂದ್ರೆ ಏನ್ ಮಾಡಬೇಕೋ ಅದು,
ನಿಷೇಧ ಯಾವುದು ಮಾಡಬಾರ್ದು ಅದು ಎಲ್ಲದಕ್ಕೂ ಅರ್ಹರಾದವರು ಯಾರು ಇಲ್ಲವೆಂಬುವಿಕೆ. ಈ ರೀತಿಯಾಗಿ ತಮೋಯೋಗ್ಯರು ಹೇಳ್ತಾರಂತೆ. ಪುಣ್ಯ ಪಾಪ ಅದೆಲ್ಲ ಏನಿಲ್ಲ ರೀ, ಸುಮ್ಮನೆ ಏನೋ ಕತೆ ಅದು ಹಾಗೆ ಅಂತ. ಶಾಸ್ತ್ರಗಳಲ್ಲಿ ಹೇಳಿದ ವಿಧಿ ನಿಷೇಧಗಳಿಗೆ ಅವರಿಗೆ ಯೋಗ್ಯತೆನೇ ಇರೋದಿಲ್ಲ. ಅದರಿಂದಲೇ ಅವರು ಯಾವುದು ಇಲ್ಲ ಅಂತ ಅಲೆಗಳೀತಾ ಇರ್ತಾರೆ. ಅಂತ ತಮೋಯೋಗ್ಯರಿಗೆ ಫಲಗಳ ದ್ವಯ, ಎರಡು ವಿಧವಾದ ಫಲಗಳು. ಒಂದು, ತಾವು ಮಾಡಿದ ಕರ್ಮದಿಂದ ಆ ಒಂದು ಪಾಪವನ್ನು ಅನುಭವಿಸ್ತಾರೆ ಅಂತ ತಮೋಯೋಗ್ಯರು. ಇನ್ನು ಭಕ್ತರು ಮಾಡತಕ್ಕ ಪಾಪ ಅದು ಕೂಡ ಅವರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ದೇವರು. ಯಾಕೆ? ಅಂತಹ ಭಕ್ತರನ್ನು ದ್ವೇಷ ಮಾಡ್ತಾರೆ, ಅಂತಹ ಭಕ್ತರಿಗೆ ತೊಂದರೆ ಕೊಡ್ತಾರೆ. ನಾವು ಯಾರಿಗೆ ತೊಂದರೆ ಕೊಡ್ತೀವೋ ನಮ್ಮ ಪುಣ್ಯ ಅವರಿಗೆ ಹೊಟ್ಟೋಗ್ತದೆ, ಅವರ ಪಾಪ ನಮಗೆ ಬಂದ್ಬಿಡುತ್ತದೆ. ಯಾರು ಸುಮ್ಮನೆ ಹೋಗಿ ಯಾರಾದ್ರೂ ಇನ್ನೊಬ್ಬರಿಗೆ ಹಿಂಸೆ ಕೊಟ್ರೆ ಪಾಪ ಅವ್ರದ್ದು ಏನ್ ತೊಂದರೆ ಮಾಡಿರಲ್ಲ. ಈಗ ನೋಡಿ, ಕಂಸ ಇದ್ದ, ಆ ವಸುದೇವ ದೇವಕಿಯರು ಏನ್ ತೊಂದರೆ ಮಾಡಿದ್ರು? ಸುಮ್ಮನೆ ಹೋಗಿ ಸೆರೆಮನೆಯಲ್ಲಿ ಇಡಿಸಿದ. ಅವರು 8ನೇ ಮಗುವಿಂದ ಮೃತ್ಯು ಹಾಗೆ ಅಂತ. ಈ ರೀತಿಯಾಗಿ ವಿನಾಕಾರಣ ಸುಮ್ಮನೆ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಅವರಿಗೆ ದುಃಖವನ್ನ ಕೊಡತಕ್ಕವರಿಗೆ ಏನಾಗ್ತದೆ? ತಮ್ಮಲ್ಲಿ ಇರುವ ಪುಣ್ಯ ಇದ್ರೆ ಅದನ್ನ ಕಳ್ಕೋತಾರೆ. ಪಾಪ ಅಂತೂ ಈಗ ನೋಡಿ, ವಸುದೇವ ದೇವಕಿಯರಲ್ಲಿ ಏನ್ ಪಾಪ ಇತ್ತು ಅದೆಲ್ಲ ಕಂಸನಿಗೆ ಟ್ರಾನ್ಸ್ಫರ್ ಆಗ್ತದೆ. ಆ ತರ ಪ್ರತಿಯೊಬ್ಬರಿಗೂ ಹಾಗೆ. ಅದರಿಂದ ಸಜ್ಜನರು ಈ ರೀತಿಯಾಗಿ ಪರಪೀಡೆ ಎಂಬುದನ್ನ ಅವರು ಮಾಡೋದಿಲ್ಲ, ಕಾಯೇನ ವಾಚ ಮನಸ ಮಾಡೋದಿಲ್ಲ. ಆದರೆ ದೈತ್ಯರು ಹಾಗೆಲ್ಲ ಮಾಡ್ತಾರೆ, ತಮೋಯೋಗ್ಯರು ಮಾಡ್ತಾರೆ. ಅದರಿಂದ ಅವರಿಗೆ ಎರಡು ಪಾಪ, ತಾನು ಮಾಡಿದ ಕರ್ಮದಿಂದ ಪಾಪ, ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟದ್ರಿಂದ ಹಿಂಸೆ ಕೊಟ್ಟವರಲ್ಲಿ ಇದ್ದ ಪಾಪವು ಇವರಿಗೆ ಟ್ರಾನ್ಸ್ಫರ್ ಆಗ್ತದೆ. ಅದನ್ನು ಕೂಡ ದೇವರು ಕೊಟ್ಟು ಪುಣ್ಯವ ಸೆಳೆದು ಅವರಲ್ಲಿ ಇದ್ದ ಪುಣ್ಯವನ್ನ ಆ ಭಕ್ತರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಅಷ್ಟೆ ಕೊಟ್ಟು ತನ್ನೊಳಗಿಟ್ಟು ತನ್ನರಲ್ಲಿ ಇಟ್ಟುಕೊಂಡು ಕ್ರಮದಿಂ ಕೊಡುವ ಭಕ್ತರಿಗೆ, ತನ್ನ ಭಕ್ತರಿಗೆ ಆ ಪುಣ್ಯಗಳನ್ನೆಲ್ಲ ದೇವರು ಕೊಟ್ಬಿಡ್ತಾನೆ. ಪುಣ್ಯಗಳನ್ನೆಲ್ಲ ತೆಗೆದು ತಾನಿಟ್ಟುಕೊಂಡು ಅವರಿಗೆ, ತನ್ನ ಭಕ್ತರಿಗೆ ಆ ಪುಣ್ಯವನ್ನ ಕೊಟ್ಟು ಬಿಡ್ತಾನೆ. ದೈತ್ಯರು ಮಾಡಿದ ಪುಣ್ಯ, ಅದರಿಂದ ಅವರಿಗೆ ಪುಣ್ಯವೇ ಬರೋದಿಲ್ಲ ನೋಡಿ. ದೇವರ ಭಕ್ತಿ ಇರೋದಿಲ್ಲ. ಶಾಸ್ತ್ರ ಭಕ್ತರನ್ನೆಲ್ಲ ದ್ವೇಷ ಮಾಡ್ತಾರೆ, ವಿರೋಧ ಮಾಡ್ತಾರೆ. ಅದರಿಂದ ಅವರಿಗೆ ಡಬಲ್ ಪಾಪ ಮತ್ತು ಇದ್ದ ಪುಣ್ಯವು ಕೂಡ ದೇವರು ತೆಗೆದುಕೊಂಡು ಬೇರೆ ಭಕ್ತರಿಗೆ ಕೊಟ್ಟು ಬಿಡ್ತಾನೆ ಹಾಗೆ ಅಂತ ಅರ್ಥ. ತೋಯ ಜಾಪ್ತನ ಕಿರಣ ವೃಕ್ಷ ಛಾಯ ವ್ಯಕ್ತಿ ಸುವಂತೆ ಕಮಲದಲಾಯತಾಕ್ಷನು ಸರ್ವರೊಳು ವ್ಯಾಪಿಸಿದ ಕಾರಣದಿ ಹೇಯ ಸದ್ಗುಣ ಕರ್ಮ ತೋರ್ಪುವು ನ್ಯಾಯ ಕೋವಿದರಿಗೆ ನಿರಂತರ ಶ್ರೀಯರಸ ಸರ್ವೋತ್ತಮೋತ್ತಮನೆಂದು ಪೇಳುವರು. ತೋಯಜಾಬ್ಧನ ಕಿರಣ ವೃಕ್ಷಛಾಯ ವರ್ಧಿಸುವಂತೆ. ತೋಯಜ ಅಂದ್ರೆ ನೀರಲ್ಲಿ ಹುಟ್ಟೋದು. ಯಾವುದು? ಕಮಲ. ಕಮಲಗೆ ಆಪ್ತ ಅಂದ್ರೆ ಗೆಳೆಯ ಅಂತ ಅರ್ಥ. ಕಮಲದ ಗೆಳೆಯ ಅಂದ್ರೆ ಯಾರು? ಸೂರ್ಯ. ಆ ಸೂರ್ಯನ ಕಿರಣವು ವೃಕ್ಷಛಾಯ, ಮರದ ನೆರಳು ಅಂತ ಏನು ಹೇಳ್ತೀವಿ ನೋಡಿ. ಒಂದು ಮರದ ಮೇಲೆ ಸೂರ್ಯನ ಕಿರಣ ಬಿದ್ದರೆ ಆ ಮರದಂತೆ ಒಂದು ನೆರಳು ಬೀಳುತ್ತದೆ ನೋಡಿ. ಅದೇ ತರ ಕಮಲದಲಾಯತಾಕ್ಷನು, ಕಮಲದಂತ ಕಣ್ಣುಗಳುಳ್ಳ ಪರಮಾತ್ಮ ಸರ್ವರೊಳು ವ್ಯಾಪಿಸಿದ ಕಾರಣದಿ. ಸೂರ್ಯನ ಕಿರಣ ಎಲ್ಲ ಕಡೆ ಹರಡಿದೆ ನೋಡಿ. ಅದೇ ತರ ಪರಮಾತ್ಮನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಮಾಡಿ ನ್ಯಾಯ ಕೋವಿದರಿಗೆ, ಕೋವಿದರು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ನ್ಯಾಯವನ್ನ ಬಲ್ಲವರಾದ ಆ ಜ್ಞಾನಿಗಳಿಗೆ ಹೇಯ ಸದ್ಗುಣ ತೋರ್ಪುದು. ಹೇಯ ಅಂದ್ರೆ ನೀಚವಾದ ಪಾಪಕರ್ಮಗಳು, ಸದ್ಗುಣ ಹಾಗೆಂದ್ರೆ ಉತ್ತಮವಾದ ಪುಣ್ಯಕರ್ಮಗಳು. ಇದು ಸಿಗ್ತದೆ ಅವರಿಗೆ. ಸಿಗ್ತದೆ ಅಂದ್ರೆ ಏನು? ನಿರಂತರ ಶ್ರೀಯರಸ ಸರ್ವೋತ್ತಮೋತ್ತಮನೆಂದು ಪೇಳುವರು. ಅವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಸ್ವಲ್ಪ ಪಾಪ ಬರುತ್ತದೆ. ಪುಣ್ಯ ಕರ್ಮಗಳು ಮಾಡಿರ್ತಾರೆ, ಹೆಚ್ಚು ಪುಣ್ಯಗಳು ಬರುತ್ತದೆ. ಮಾಡಿ ಅವ್ರು ಏನ್ ಚಿಂತನೆ ಮಾಡ್ತಾರೆ? ಯಾವತ್ತೂ ಕೂಡ ಶ್ರೀಯರಸೆ ಸರ್ವೋತ್ತಮೋತ್ತಮನೆಂದು, ಪರಮಾತ್ಮನೇ ಎಲ್ಲರಿಗಿಂತಲೂ ಸರ್ವೋತ್ತಮರಾದ ಬ್ರಹ್ಮಾದಿಗಳಿಗಿಂತಲೂ ಕೂಡ ಉತ್ತಮರು.
ನೋಡಿ, ಎರಡು ಉತ್ತಮ ಇದೆ. ಸರ್ವೋತ್ತಮ ಅಂತ ಒಂದೇ ಇಷ್ಟಿದ್ರೆ ಶ್ರೀಹರಿ ಅಂತ ಹೇಳ್ಬೋದು. ಸರ್ವೋತ್ತಮೋತ್ತಮ ಅಂದ್ರೆ ಎಲ್ಲರಿಗಿಂತಲೂ ಉತ್ತಮರಾದವರಿಗಿಂತಲೂ ಉತ್ತಮ ಅಂತ ಅರ್ಥ. ಎಲ್ಲರಿಗಿಂತ ಉತ್ತಮ ಅಂದ್ರೆ ಯಾರು? ಅದಕ್ಕೆ ಜೀವೋತ್ತಮರು ಅಂತ ಹೇಳೋದು. ಜೀವೋತ್ತಮರಾದ ಅವರಿಗಿಂತ ಉತ್ತಮರಾದವ ಪರಮಾತ್ಮ ಅಂತ ಸಜ್ಜನರು ಈ ರೀತಿಯಾಗಿ ಹೇಳ್ತಾರೆ ಅಂತ ಅರ್ಥ. ಅಂದ್ರೆ ಒಟ್ಟು ದೃಷ್ಟಾಂತ ಏನ್ ಕೊಟ್ರು ಹಾಗೆಂದ್ರೆ, ಸೂರ್ಯನ ಕಿರಣ ಆ ಮರದ ನೆರಳು ಬರ್ತದೆ ನೋಡಿ. ಪ್ರಕಾಶವೂ ಇದೆ, ಬೆಳಕು ಇದೆ, ಕತ್ತಲೆಯೂ ಇದೆ. ಆ ನೆರಳಿನಲ್ಲಿ ಕತ್ತಲೆ ಬರ್ತದೆ, ಬೆಳಕು ಬರ್ತದೆ. ಅದೇ ತರ ಪರಮಾತ್ಮ ಎಲ್ಲರೊಳಗೆ ಇದ್ದು ಪುಣ್ಯಗಳನ್ನು ಕೊಡ್ತಾನೆ, ಪಾಪಗಳನ್ನು ಕೊಡ್ತಾನೆ. ಇದು ಕಾಣಿಸ್ತದೆ ಹಾಗೆ ಅಂತ ಹೇಳ್ತಾರೆ. ಅದರಿಂದ ಜ್ಞಾನಿಗಳು ಈ ಕರ್ಮಗಳನ್ನೆಲ್ಲ ಮಾಡಿ ನಮಗೆ ಫಲವನ್ನು ಕೊಡುವ ಪರಮಾತ್ಮನನ್ನೇ ಸರ್ವೋತ್ತಮ ಅಂತ ತಿಳಿಯುತ್ತಾರೆ ಅಂತ ಅರ್ಥ. ಮೂಲ ಕಾರಣ ಪ್ರಕೃತಿ ಎನಿಪ ಮಹಾಲಕುಮಿ ಎಲ್ಲರೊಳಗಿದ್ದು ಸುಲೀಲಗೈಯುತ ಪುಣ್ಯ ಪಾಪಗಳರ್ಪಿಪಳು ಪತಿಗೆ ಬಾಲ ಕಡಲೊಳು ಬಿದ್ದ ಜಲಕೀಲಾಲವೆನಿಪುದೆ ಜೀವಕೃತ ಕರ್ಮಾಳಿ ತದ್ವದು ಶುಭವೆನಿಸುವುದು ಎಲ್ಲ ಕಾಲದಲ್ಲಿ. ಮೂಲ ಕಾರಣವಾದ ಪ್ರಕೃತಿ, ಈ ಜಗತ್ತಿನ ಸೃಷ್ಟಿಗೆ ಕಾರಣೀಭೂತವಾದದ್ದು ಯಾವುದು? ಪ್ರಕೃತಿಯೇ. ಹೇಗೆ ಅಕ್ಕಿ ಅದು ಅನ್ನವಾಗಿ ಪರಿಣಾಮ ಹೊಂದಿತ್ತು, ಹಾಲು ಮೊಸರಾಗಿ ಪರಿಣಾಮ ಹೊಂದಿತ್ತು, ಹೇಗೋ ಅದೇ ಥರ ಈ ಜಗತ್ತು ಇದು ಒಂದು ಕಾರ್ಯ. ಇದು ಯಾವುದರ ಪರಿಣಾಮ ಹಾಗೆಂದ್ರೆ ಪ್ರಕೃತಿಯೇ ಪರಿಣಾಮ. ಪ್ರಕೃತಿಯೇ ಜಗತ್ತಾಗಿ ಪರಿಮಾಣ ಹೊಂದಿದೆ. ಆ ಜಗತ್ತಿಗೆ ಅಭಿಮಾನಿಯಾದವರು ಯಾರು? ಆ ಪ್ರಕೃತಿಗೆ ಅಭಿಮಾನಿಯಾದವರು ಲಕ್ಷ್ಮೀ ಅಂತ ಲಕ್ಷ್ಮೀ ಎಲ್ಲರೊಳಗಿದ್ದು ಸುಲೀಲೆಗೆಯುತ್ತ ಪತಿಯಾದ ಪರಮಾತ್ಮನಿಂದ ಕೂಡಿ ಸತ್ವಾದಿ ಗುಣಕಾರ್ಯಗಳನ್ನೆಲ್ಲ ಮಾಡಿ ಹೀಗೆ ಪುಣ್ಯಗಳರ್ಪಿಸಲು ಪ್ರತಿಯೊಬ್ಬ ಜೀವರಲ್ಲೂ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಇಟ್ಟು ಆ ಕರ್ಮಗಳನ್ನೆಲ್ಲ ಪತಿಯಾದ ಪರಮಾತ್ಮನಿಗೆ ಒಳಗಿದ್ದು ಸಮರ್ಪಣೆ ಮಾಡ್ತಾ ಇದ್ದಾರೆ ಹಾಗೆ ಅಂತ. ಪಾಲಕಡಲೊಳು ಅಂದ್ರೆ ಹಾಲಿನ ಸಮುದ್ರದಲ್ಲಿ ಬಿದ್ದ ಜಲ ಕಿಲಾಲವೆನಿಪುದು. ಅಲ್ಲಿ ಒಂದು ಸಮುದ್ರದಲ್ಲಿ ಒಂದು ಡ್ರಾಪ್ ನೀರು ಬಿದ್ದರೆ ಅದು ನೀರಂದು ಕರೀತಾರಾ? ಇಲ್ಲ. ಅದು ಹೇಗೆ ಹಾಲೇ ಆಗ್ತದೋ ಅದೇ ರೀತಿಯಾಗಿ ಎಲ್ಲ ಕಾಲದಲ್ಲೂ ಜೀವಕೃತ ಕರ್ಮಾಳಿ, ಜೀವರು ಮಾಡತಕ್ಕ ಕರ್ಮಗಳು ಶುಭವೇ ಎನಿಪುದು, ಪುಣ್ಯ ಕರ್ಮಗಳೇ ಆಗ್ತದೆ. ಸಜ್ಜೀವನರ ಲಕ್ಷಣ ಅದು. ಏನೋ ಒಂದು ಚುರುಚಾರು ಪಾಪ ನಡೀತದೆ, ಇಲ್ಲ ಅಂತಲ್ಲ, ಆದರೆ ಪರಮಾತ್ಮನ ಅನುಗ್ರಹದಿಂದ ಆ ಪಾಪಗಳೆಲ್ಲ ಹೋಗಿ ಅವರಿಗೆ ಶುಭವೇ ಆಗ್ತದೆ ಹಾಗೆಂತ. ಅದರಿಂದ ಸಜ್ಜನರು ಏನ್ ಮಾಡಿಬಿಡ್ತಾರೆ, ಅದನ್ನೆಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಬಿಡ್ತಾರೆ. ಆ ಸಮರ್ಪಣೆ ಮಾಡುವುದರಿಂದ ದೇವರು ಅದನ್ನ ತೆಗೆದುಕೊಂಡು ತಾನೇನ್ ಮಾಡಬೇಕೋ ಮಾಡ್ತಾನೆ, ತಾವೇ ಇಟ್ಟುಕೊಳ್ಳೋದಿಲ್ಲ ಸಜ್ಜನರು. ಒಂದು ಉದಾಹರಣೆ ನೋಡುವುದಾದ್ರೆ, ಎಕ್ಸಾಮ್ ಪೇಪರ್ ಚೆನ್ನಾಗಿ ಬರೆದಾಯ್ತು, 3 hours ಅಂತ ಇಟ್ಕೊಳ್ಳಿ ಎಕ್ಸಾಮ್. ಒಂದು ಹುಡುಗ ಕೂತು ಬರೆದ, ಒಳ್ಳೆ ಹುಡುಗನಾಗಿದ್ದರೆ ಏನ್ ಮಾಡ್ತಾನೆ, ಎಲ್ಲ ಆನ್ಸರ್ ಬರೆದ ಮೇಲೆ ಯಾರು ಇನ್ವಿಜಿಲೇಟರ್ ಅಂತ ಇರ್ತಾರೆ ಅವರಿಗೆ ಆ ಪೇಪರನ್ನು ಕೊಟ್ಟು ಬಿಡ್ತಾನೆ. ಇನ್ನು ಕೆಲವರು ದಡ್ರು, ಪೇಪರ್ ಚೆನ್ನಾಗಿದೆ, ಕ್ವಶನ್ಸ್ ಚೆನ್ನಾಗಿದೆ, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ ಹೇಳಿ ನಾನು ಮನೆಗೆ ತಗೊಂಡೋಗ್ತೀನಿ ಅಂತ ಕರ್ಮಗಳನ್ನ ಅಂದ್ರೆ ಪೇಪರನ್ನ ಇನ್ವಿಜಿಲೇಟರ್ಗೆ ಕೊಡದೆ ಹೋದರೆ ಏನಾಗ್ತಾನೆ, ಅವನು ಮುಂದಕ್ಕೆ ಬರೋದಿಲ್ಲ ನೋಡಿ. ಅದೇ ತರ ನಾವು ಮಾಡಿದ ಕರ್ಮ ದೇವರಿಗೆ ಕೊಡಬೇಕು. ನಾನೇ ಇಟ್ಕೋತೀನಿ ಅಂದ್ರೆ ಅವರು ಉದ್ಧಾರ ಆಗೋದಿಲ್ಲ ಅಂತ ಅರ್ಥ. ಅದರಿಂದ ಸಜ್ಜನರು ಮಾಡಿಬಿಡ್ತಾರೆ, ಕೊಟ್ಟು ಬಿಡ್ತಾರೆ ದೇವರಿಗೆ. ಅದರಿಂದ ಆ ಪಾಪ ಕರ್ಮಗಳು ಕೂಡ ಅವರಿಗೆ ಅಂಟೋದಿಲ್ಲ ಅಂತ ಅರ್ಥ. ಎಷ್ಟು ಒಳ್ಳೆ ವಿಚಾರ ನೋಡಿ ಇದು. ದೇವರ ಅನುಗ್ರಹ ಇದು. ಒಂದು ಹಾಲಿನ ಸಮುದ್ರದಲ್ಲಿ ಒಂದು ಡ್ರಾಪ್ ನೀರು ಬಿದ್ದರೆ ಅದೇನು ಹಾಲೇ ಆಗ್ಬಿಡುತ್ತೆ. ಅದೇ ತರ ನಾವು ನೋಡ್ತೀವಿ, ಇಂದ್ರಾದಿ ದೇವತೆಗಳೆಲ್ಲ ಭಾಗವತದಲ್ಲಿ ಕೃಷ್ಣನ ವಿರೋಧ ಮಾಡಿ ಮಳೆ ನೀರು ಸುರಿಸಿದ್ರು ಹಾಗೆ ಅಂತೆಲ್ಲ ಕೇಳ್ತೀವಿ. ರುದ್ರದೇವರು
ಕೃಷ್ಣನ ವಿರೋಧ ಯುದ್ಧ ಮಾಡಿದ್ರು, ರಾಮನ ಎದುರ ಯುದ್ಧ ಮಾಡಿದ್ರು ಅಂತೆಲ್ಲ ಕೇಳ್ತೀವಿ. ಅದೆಲ್ಲ ಹೀಗೆ. ಅವ್ರನ್ನ ಯಾರು ದ್ವೇಷ ಮಾಡ್ತಾರೆ ಅವರಿಗೆ ಆ ಪಾಪ ಎಲ್ಲ ಒಟ್ಟೋಗ್ತದೆ. ದೇವರು ಅವರನ್ನ ಸುರಕ್ಷಿತವಾಗಿ ಇಟ್ಟಿರ್ತಾನೆ, ಹಾಗೆ ಅಂತ ಅರ್ಥ. ಜ್ಞಾನ ಸುಖ ಬಲಪೂರ್ಣ ವಿಷ್ಣುವಿಗೇನು ಮಾಳ್ಪವು, ತ್ರಿಗುಣ ಕಾರ್ಯ ಕೃಶಾನುವಿನ ಕೃಮಿ ಕವಿದು ಭಕ್ಷಿಪುದುಂಟೆ ಲೋಕದೊಳು. ಈ ನಲಿನ ಜಾಂಡವನು ಬ್ರಹ್ಮೇಶಾನ ಮುಖ್ಯ ಸುರಾಸುರರ ಕಾಲಾನಲನವೋಳ್ ನುಂಗುವಗೆ ಈ ಪಾಪಗಳ ಭಯವೇ. ಇನ್ನು ಜ್ಞಾನ ಸುಖ ಬಲ ಎಲ್ಲದರಿಂದಲೂ ಪೂರ್ಣನಾದವ ಪರಮಾತ್ಮ. ಅಂತ ಪರಮಾತ್ಮನಿಗೆ, ಅಂದರೆ ಜೀವರಿಗೆ ಇಲ್ಲ ಪಾಪದ ಭಯ, ಪಾಪದ ಭೀತಿ. ಹಾಗಿರುವಾಗ ಜ್ಞಾನ ಸುಖ ಬಲ ಎಲ್ಲದ ಗುಣಗಳಿಂದಲೂ ಸದ್ಗುಣಗಳಿಂದ ಪರಿಪೂರ್ಣನಾದ ಆ ಪರಮಾತ್ಮನಿಗೆ ಈ ತ್ರಿಗುಣ ಕಾರ್ಯ ಏನು ಮಾಡ್ಪವು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ದೇವರನ್ನ ಏನು ಕಾಡುತ್ತದೆ? ಏನು ಕಾಡೋದಿಲ್ಲ. ದೇವರನ್ನ ಏನು ಮಾಡೋದಿಲ್ಲ. ಆ ಕರ್ಮಗಳನ್ನ ಸರಿಯಾಗಿ ಸಮರ್ಪಣೆ ಮಾಡಿದ ಜೀವರಿಗೆ ಏನು ಮಾಡೋದಿಲ್ಲ ಅಂತ ಆದ ಮೇಲೆ ದೇವರಿಗೆ ಮಾಡೋದಿಲ್ಲ ಅಂತ ಇನ್ನೇನು ಹೇಳೋದು? ಲೋಕದಲ್ಲೂ ಕೃಶಾನುವಿನ ಕೃಮಿ ಕವಿದು ಭಕ್ಷಿಪುದುಂಟೆ. ಲೋಕದಲ್ಲಿ ಇರುವ ಕೃಶಾನು ಅಂದ್ರೆ ಬೆಂಕಿ. ಆ ಬೆಂಕಿಯನ್ನ ಕ್ರಿಮಿಗಳು ತಿಂದು ಅಗ್ನಿ ಇಲ್ಲದಂತೆ ಮಾಡ್ಲಿಕ್ಕೆ ಸಾಧ್ಯನಾ? ಹಾಗಿದೆ ಅದು. ಇಡೀ ಹುಳಗಳನ್ನೆಲ್ಲ ನುಂಗಿ ಹಾಕತಕ್ಕದ್ದು ಬೆಂಕಿ. ಆ ಬೆಂಕಿಯನ್ನ ಅಗ್ನಿ ನುಂಗಿತು ಹಾಗೆ ಅಂತ ಹೇಳಿದರೆ ಹೆಂಗೆ ಸಾಧ್ಯ ಅಲ್ಲವೋ ಅದೇ ತರ ದೇವರಿಗೆ ಕರ್ಮದ ಲೇಪ ಇಲ್ಲ ಹಾಗೆ ಅಂತ. ಈ ನಲಿನ ಜಾಂಡವನು, ಈ ಬ್ರಹ್ಮಾಂಡವನ್ನು ಬ್ರಹ್ಮೇಶಾನ ಮುಖ್ಯ ಸುರಾಸುರ ಕಾಲಾನಲನವೋಲ್ ನುಂಗುವಗೆ ಜಗತ್ತನ್ನ ಸೃಷ್ಟಿ ಮಾಡಿ ಬ್ರಹ್ಮ ರುದ್ರ ಮುಂತಾದ ಎಲ್ಲಾ ದೇವತೆಗಳನ್ನು ಕೂಡ ಕಾಲಾಗ್ನಿಯಂತೆ ನುಂಗತಕ್ಕ ಆ ಪರಮಾತ್ಮನಿಗೆ ಈ ಪಾಪಗಳ ಭಯವೇ? ಈ ಪಾಪಗಳಿಂದ ದೇವರಿಗೆ ಭಯ ಉಂಟೆ? ಇಲ್ಲ ಅಂತ ಅರ್ಥ. ಮೋದ ಶಿರ ದಕ್ಷಿಣ ಸುಪಕ್ಷ ಪ್ರಮೋದ ಉತ್ತರ ಪಕ್ಷವೆಂದುರುಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ. ಮೋದ ವೈಶಿಕ ಸುಖ ವಿಶಿಷ್ಟ ಪ್ರಮೋದ ಪಾರತ್ರಿಕ ಸುಖಪ್ರದನಾದ ಕಾರಣದಿಂದ ಮೋದ ಪ್ರಮೋದ ನೆನಿಸುವನು. ಆನಂದಮಯ ದೇವರೇನಾಗಿದ್ದಾನೆ? ಆನಂದಮಯನಾಗಿದ್ದಾನೆ. ಮಯ ಅಂದ್ರೆ ಮಯಟ್ ಶಬ್ದ ಪ್ರಾಚುರ್ಯ ಅಂತ ಅರ್ಥದಲ್ಲಿ ಬಂದಿದೆ. ಆನಂದ ಪ್ರಚುರನಾಗಿದ್ದಾನೆ ಅಂದ್ರೆ ದೇವರಿಗೆ ದುಃಖಕ್ಕೆ ಅವಕಾಶನೇ ಇಲ್ಲ, ಅವನಿಗೆ ಪರಿಪೂರ್ಣ ಆನಂದ ಅಂತ ಅರ್ಥ. ಅಂತ ಆನಂದ ಸ್ವರೂಪನಾದ ಶ್ರೀಹರಿಗೆ ಮೋದ ಸುಖ, ಶಿರ ಎನ್ನುವುದು ತಲೆ. ಅವನ ಸುಖವೇ ಮೋದವೇ ಅವನ ತಲೆ. ದಕ್ಷಿಣ ಪಕ್ಷ ಬಲಭಾಗ ಅದು ಪ್ರಮೋದ, ವಿಶೇಷವಾದ ಒಂದು ಆನಂದ. ಅವನ ಉತ್ತರ ಪಕ್ಷ ಎಡಭಾಗ ಅಂದರೆ ಮೋದ ಎನ್ನತಕ್ಕದ್ದು ಮೋದ ಶಿರ ದಕ್ಷಿಣ ಪಕ್ಷವು ಪ್ರಮೋದ ಉತ್ತರ ಪಕ್ಷವು. ಎಲ್ಲ ಕಡೆ ಎಡಗಡೆ ಬಲಗಡೆ ಎಲ್ಲ ಕಡೆಯೂ ಕೂಡ ದೇವರು ಆನಂದದಿಂದಲೇ ಇದ್ದಾನೆ ಹಾಗೆ ಅಂತ ಶ್ರುತಿಗಳು, ಋಗಾದಿ ಶ್ರುತಿಗಳು, ಋಗ್ವೇದ ಮುಂತಾದ ಶ್ರುತಿಗಳು ಹೇಳುತ್ತವೆ. ಮೋದ ಹಾಗೆ ಅಂದ್ರೆ ಪ್ರಮೋದ ಅಂದ್ರೆ ಏನು ವ್ಯತ್ಯಾಸ? ಬಲಭಾಗದಲ್ಲಿ ಮೋದ ಎಡಭಾಗದಲ್ಲಿ ಪ್ರಮೋದ ಅಂತ ಹೇಳಿದ್ರು. ಏನದು ಹಾಗೆ ಅಂದ್ರೆ ಮೋದ ವೈಶಿಕ ಸುಖ ವಿಶೇಷ, ವಿಷಯ ಸಂಬಂಧಿಯಾದ ಸುಖ ವಿಶೇಷವನ್ನು ಮೋದ ಅಂತ ಕರೀತಾರೆ. ಪ್ರಮೋದ ಹಾಗೆ ಅಂದ್ರೆ ಪರಲೋಕದ ಸುಖ, ಪರಲೋಕದ ಸುಖವನ್ನು ಕೊಡುವವ ಅಂತ ಅರ್ಥ. ವೈಶೇಷಿಕ ಸುಖ ವಿಶೇಷ ಅದು ಮೋದ, ಪರಲೋಕದ ಸುಖ ಅದು ಪ್ರಮೋದ. ಈ ರೀತಿಯಾಗಿ ಮೋದ ಪ್ರಮೋದ ಎರಡನ್ನು ಕೂಡ ಕೊಡುವವನು ಪರಮಾತ್ಮ. ಆದ ಕಾರಣದಿಂದ ಮೋದ ಪ್ರಮೋದ ನೆನೆಸುವನು. ಅವನಿಗೆ ಏನಂತ ಹೆಸರು? ಮೋದ ಅಂತಾನೆ ಹೆಸರು, ಪ್ರಮೋದ ಅಂತ ಇದೆ. ಯಾಕೆ ಅವನ ಅಧೀನದಲ್ಲಿ ಇದೆ. ಮೋದ ಪ್ರಮೋದ ಎರಡೂ ಕೂಡ ಅವನ ಅಧೀನದಲ್ಲಿ ಇದೆ. ಅದರಿಂದ
ದೇವರಿಗೆ ಆ ಹೆಸರು ಹಾಗೆ ಅಂತ. ಅಲ್ಲ, ವೈಶೇಷಿಕ ಸುಖ ಅದು ನಿಷಿದ್ಧ ಅಲ್ಲವಾ, ಅದನ್ನು ಕೊಡ್ತಾನಲ್ಲ ಹಾಗೆ ಅಂದ್ರೆ, ಅದೇ ವೈಶೇಷಿಕ ಸುಖ, ಆ ಸುಖ ಅಂತ ಒಂದು ಅನುಭವ ಆಗೋದಂತೂ ಸತ್ಯ. ಆದರೆ ಅದು ದೀರ್ಘಕಾಲ ಇರೋದಿಲ್ಲ. ಉದಾಹರಣೆಗೆ ಊಟ ಮಾಡ್ತೀವಿ, ದೇವರ ನೈವೇದ್ಯ ಪದಾರ್ಥವನ್ನು ಊಟ ಮಾಡಿದಾಗ ಏನಾಗ್ತದೆ, ಹಸಿವು ಹೋಗ್ತದೆ, ಸುಖ ಆಗ್ತದೆ, ದೇಹ ಪುಷ್ಟಿ ಆಗ್ತದೆ. ಅದೊಂದು ವೈಷಯಿಕ ಸುಖನೇ ಅದು. ಅದು ಬೇಡ ಅಂತ ಅರ್ಥ ಇಲ್ಲ. ಅದಿಲ್ದಿದ್ರೆ ಬದುಕಕ್ಕೆ ಆಗಲ್ಲ. ಈಗ ಉಸಿರಾಡ್ತೀವಿ, ಉಸಿರಾಡಿದಾಗಲೂ ಕೂಡ ಅಷ್ಟೇ. ಉಸಿರು ಕಟ್ಟಿದಾಗ ಏನಾಗ್ತದೆ, ದುಃಖ ಆಗ್ತದೆ ನೋಡಿ. ಉಸಿರಾಡಿದಾಗ ಸುಖವಾಗಿ ಇದ್ದೀವಿ. ಅದರ ಆ ರೀತಿಯಾಗಿ ಹೊರಗಿನ ಪದಾರ್ಥದಿಂದ ನಮಗೆ ಸುಖ ದುಃಖಾದಿಗಳು ಬರುತ್ತದೆ, ವೈಷಯಿಕ ಸುಖ. ಅದನ್ನು ಮೋದ ಅಂತ ಕರಿತೀವಿ. ಇನ್ನು ಸ್ವರ್ಗಲೋಕ, ಮೋಕ್ಷ, ಅಲ್ಲಿ ಹೋಗಿ ಸ್ವರೂಪಭೂತವಾದ ಸುಖ ಅಂತ ಅನುಭವಿಸ್ತೀವಿ, ಅದನ್ನೆಲ್ಲ ಪ್ರಮೋದ ಅಂತ ಕರೀತಾರೆ. ಅದೆರಡನ್ನು ದೇವರು ಕೊಡುವುದರಿಂದ ದೇವರಿಗೆ ಮೋದ ಪ್ರಮೋದ ಅಂತಲ್ಲ ಹೆಸರು. ಹಾಗೆ ಅಂತ ತೈತಿರೀಯ ಉಪನಿಷತ್ನಲ್ಲಿ ಹೇಳಿದ್ದಾರೆ ನೋಡಿ. ದಾಸರು ವೇದಗಳಲ್ಲಿ ಇರತಕ್ಕ ವಿಚಾರಗಳನ್ನೆಲ್ಲ ತೆಗೆದು ನಮಗೆ ಸುಲಭ ಮಾಡಿ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಎಂದಿಗಾದರೂ ವೃಷ್ಟಿಯಿಂದ ವಸುಂಧರೆಯೊಳಿಪ್ಪಕಿಲ ಜಲದಿಂ ಸಿಂಧು ವೃದ್ಧಿಯ ನೈದುವುದೇ ಭಾರದಿರೆ ಪರಿದಹುದೇ ಕುಂದು ಕೊರೆತಗಳಿಲ್ಲದಿಹ ಸ್ವಾನಂದ ಸಂಪೂರ್ಣ ಸ್ವಭಾವಕ್ಕೆ ಬಂದು ಮಾಡುವುದೇನು ಕರ್ಮ ಕರ್ಮಜನ್ಯ ಫಲ. ಭೂಮಿಯಲ್ಲಿ ನಾವು ನೋಡ್ತೀವಿ, ಮಳೆ ಬಂದರೆ ಎಲ್ಲ ಕಡೆ ನೀರು ತುಂಬಿ ಇರ್ತದೆ. ಎಂದಿಗಾದರೂ ಯಾವತ್ತಾದರೂ ವೃಷ್ಟಿಯಿಂದ, ವೃಷ್ಟಿ ಅಂದ್ರೆ ಮಳೆ, ಮಳೆಯಿಂದ ವಸುಂಧರೆಯೊಳು, ವಸುಂಧರ ಅಂದ್ರೆ ಅನೇಕ ವಸುಗಳನ್ನೆಲ್ಲ, ಸಂಪತ್ತುಗಳನ್ನೆಲ್ಲ ಭೂಮಿಯಲ್ಲಿ ಇರೋದ್ರಿಂದ ಇದಕ್ಕೇನಂತ ಹೆಸರು, ವಸುಂಧರ ಅಂತ ಹೆಸರು. ಭಾರಿ ಭೂಮಿಯನ್ನು ಅಗದರೆ ಭಾರಿ ಸಂಪತ್ತುಗಳು ಒಳಗಿದೆ. ಅಂತ ಭೂಮಿಯಲ್ಲಿ ಮಳೆ ಬಂದರೆ ಅಖಿಲ ಜಲದಿಂ, ಆ ಎಲ್ಲ ದೇಶದಲ್ಲಿ ಇರುವ ನೀರು ಕೂಡ ಸಮುದ್ರಕ್ಕೆ ಹೋಗಿ ಸೇರುತ್ತದೆ, ನದಿಗಳಿಗೆ ಸೇರುತ್ತದೆ, ನದಿಗಳು ಸಮುದ್ರಕ್ಕೆ ಹೋಗಿ ಸೇರುತ್ತದೆ. ಆದರೆ ಸಮುದ್ರ ವೃದ್ಧಿ ಆಯಿತು ಅಂತ ಉಂಟೆ ನೋಡಿ, ನದಿಗಳು ವೃದ್ಧಿ ಆಯಿತು ಅಂತ ಹೇಳ್ಬೋದು. ಇದ್ದಕ್ಕಿದ್ದಾಗಿ ಮಠಗಳ ಒಳಗೆ ನೀರು ಬಂದ್ಬಿಡುತ್ತದೆ ಅಂತ ಹೇಳ್ತಾರೆ. ಆದರೆ ಸಮುದ್ರ ತೀರದಲ್ಲಿ ಎಷ್ಟೋ ಮಠಗಳು ಇದೆ ನೋಡಿ, ಅಲ್ಲಿ ಒಳಗೆ ನೀರು ಬಂತು ಅಂತ ಇರೋದಿಲ್ಲ ನೋಡಿ. ನದಿಗಳು ಹೇಗೆ ಮೇಲಕ್ಕೆ ಬರುತ್ತವೋ ಅದೇ ತರ ಸಮುದ್ರಗಳು ಬರೋದಿಲ್ಲ ನೋಡಿ. ಸ್ವಲ್ಪ ಇರುತ್ತದೆ, ನಮ್ಗೆ ಕಾಣಿಸೋದಿಲ್ಲ ಅಷ್ಟೇ. ಅದೇ ರೀತಿಯಾಗಿ ಭಾರದಿರೆ ಬರಿದಹುದೇ, ಮಳೆ ನೀರು ಸಮುದ್ರಕ್ಕೆ ಬರೋದಿಲ್ಲ ಅಂತ ಹೇಳಿ ಸಮುದ್ರ ಬತ್ತಿ ಹೋಗ್ತದೇನು? ಮಳೆ ಬಂದು ನದಿಗಳು ಬಂದು ಸೇರಿದರೂ ಅಷ್ಟೇ, ಮಳೆ ನೀರು ಬಂದು ನದಿಗಳ ನೀರು ಬರದೇ ಇದ್ದರೂ ಅಷ್ಟೇ. ಡ್ಯಾಮ್ ಕಟ್ಟಿಬಿಡ್ತೀವಿ, ಮಳೆ ನೀರು ನದಿ ನೀರು ಹೋಗೋದೇ ಇಲ್ಲ, ಸಮುದ್ರಕ್ಕೆ ಹೋಗೋದೇ ಇಲ್ಲ. ಬರೋದಿಲ್ಲ ಅಂತ ಸಮುದ್ರ ಒಣಗೋಯ್ತು ಅಂತ ಇದೆಯಾ? ಇಲ್ಲ ನೋಡಿ. ಸಮುದ್ರ ಹೇಗೆ ಏಕ ಪ್ರಕಾರವಾಗಿದೆ. ಮಳೆ ನೀರು ನದಿ ನೀರು ಬಂದರೂ ಅಷ್ಟೇ, ಬಿಟ್ಟರೂ ಅಷ್ಟೇ. ಸಂತೋಷ ದುಃಖ ಅಂಬದು ಇಲ್ಲ ನೋಡಿ. ಇದು ಉದಾಹರಣೆ ಕೊಡ್ತಾ ಇದ್ದಾರೆ ಗುರುಗಳು. ಆ ರೀತಿಯಾಗಿ ಕುಂದು ಕೊರತೆಗಳಿಲ್ಲದಿಕ, ದೋಷಗಳಾಗಲಿ ಯಾವ ನ್ಯೂನತೆಗಳು ಇಲ್ಲದಿರುವ ಸ್ವಾನಂದ ಸಂಪೂರ್ಣ ಸ್ವಭಾವಕ್ಕೆ, ಆನಂದ ಪರಿಪೂರ್ಣನಾದ ಸ್ವಭಾವ ಇರತಕ್ಕ ಪರಮಾತ್ಮನಿಗೆ, ಶ್ರೀಹರಿಗೆ ಕರ್ಮ ಜನ್ಯ ಫಲ. ಈ ಜೀವರು ಮಾಡತಕ್ಕ ಪುಣ್ಯವನೋ ಪಾಪನೋ ಅದೆಲ್ಲ ದೇವರಿಗೆ ಅಂಟುತ್ತದೇನು? ಬಂದು ಮಾಡುವುದೇನು? ನಾವು ಸಮರ್ಪಣೆ ಮಾಡ್ತೀವಿ, ಕೃಷ್ಣಾರ್ಪಣ, ಸ್ವಾಮಿ ತಗೋ ನೀನು ಪಾಪ ಪುಣ್ಯ ನೀನ್ ತಗೋ. ಹಾಗೆ ದೇವರಿಗೆ ಅದರಿಂದ ಏನ್ ಬೇಕಾಗಿದೆ? ಅದರಿಂದ ನಾವು ಕೊಡುವ ಕೃಷ್ಣಾರ್ಪಣೆ ಹೇಳಿ ಕೊಡುವ ಪುಣ್ಯ ಪಾಪಗಳಿಂದ ದೇವರಿಗೆ ಸುಖ ಆಗ್ತದೆ ಹಾಗೆ ಅಂತ ತಿಳಿಬಾರ್ದು. ದೇವರು ಮೊದಲೇ ಸುಖಪೂರ್ಣನಾಗಿದ್ದಾನೆ. ನಾವು ಕೊಟ್ರೆ ದೇವರು ನಮಗೆ ಅದನ್ನ, ಅದು ಒಂದು ರೀತಿಯಾಗಿ ಈ ಬ್ಯಾಂಕ್ ಎಲ್ಲ ಕೊಡ್ತಾರೆ ನೋಡಿ, ಬ್ಯಾಂಕ್ ಅವರಿಗೆ ದುಡ್ಡು ಕೊಟ್ರೆ ಇಂಟ್ರೆಸ್ಟ್ ಸೇರಿಸಿ ನಮಗೆ ಕೊಡ್ತಾರೆ ನೋಡಿ, ಆ ತರ ನಮಗೆ ಅದನ್ನ ವಾಪಸ್ ಕೊಡ್ತಾನೆ. ಅದಕ್ಕಾಗಿ ಕೃಷ್ಣಾರ್ಪಣ ಮಾಡು ಅಂತ ಹೇಳೋದೇ ಹೊರತು, ಇನ್ನು ಪಾಪಗಳು ನಮ್ಮ ಹತ್ರ ಇಟ್ಟುಕೊಂಡ್ರೆ ಪಾಪಗಳು ಅದು ಬೆಳೀತದೆ ನಮ್ಮಲ್ಲಿ. ಅದರಿಂದ ದೇವರಿಗೆ ಕೊಟ್ಟು ಬಿಟ್ರೆ ದೇವ್ರು ಏನ್ ಮಾಡ್ತಾನೆ, ದೈತ್ಯರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ ನೋಡಿ. ಎಷ್ಟು ಅಡ್ವಾಂಟೇಜ್ ನೋಡಿ ಕೃಷ್ಣಾರ್ಪಣ ಮಾಡಿದ್ರೆ. ಪುಣ್ಯಕರ್ಮ ಇಂಟ್ರೆಸ್ಟ್ ಸಮೇತವಾಗಿ ನಮಗೆ ಸಜ್ಜನರಿಗೆ ವಾಪಸ್ ಕೊಡ್ತಾನೆ. ಪಾಪಕರ್ಮಗಳನ್ನು ಸಮರ್ಪಣೆ ಮಾಡಿಬಿಟ್ರೆ ನಮ್ಮನ್ನ ಬೈಯುವವರು, ದ್ವೇಷ ಮಾಡುವವರು, ದುಷ್ಟರು ಯಾರು ಇರ್ತಾರೋ ಅವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಸುಲಭ ಆಯ್ತು ನೋಡಿ.
ದೇವರು ತಾನು ಇಟ್ಟುಕೊಳ್ಳೋದಿಲ್ಲ, ದೇವರಿಗೆ ಅದು ಬೇಕಾಗಿಯೂ ಇಲ್ಲ. ನಮಗೂ ನೋಡಿ ಸೇಫ್ ಆಯ್ತು. ಅದರಿಂದ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡೋದು ತುಂಬ ಸೇಫು. ನ್ಯಾಷನಲೈಸ್ಡ್ ಬ್ಯಾಂಕ್ ಇದ್ದಂಗೆ ಇಂಟ್ರೆಸ್ಟ್ ಚೆನ್ನಾಗಿ ಬರುತ್ತದೆ, ಅದು ಏನೋ ಭಯ ಇಲ್ಲ. ಮತ್ತು ಪಾಪಗಳು ನಮಗೆ ದೂರ ಹೋಗ್ತದೆ. ಒಂದು. ಎರಡನೆಯದು, ಇದರಿಂದ ದೇವರಿಗೆ ಆಗಬೇಕಾದ ಏನಿಲ್ಲ, ದೇವರು ಮೊದಲೇ ಆನಂದ ಸ್ವರೂಪನಾಗಿ ಇದ್ದಾನೆ. ಆ ತಿಳುವಳಿಕೆಯೂ ಇರಬೇಕು ನಮಗೆ. ನಾವು ಕೊಟ್ಟದ್ರಿಂದಲೇ, ಹೇಗೆ ನಾವು ನೈವೇದ್ಯ ಮಾಡಿದ್ರಿಂದಲೇ ದೇವರಿಗೆ ಹೊಟ್ಟೆ ತುಂಬುತ್ತದೆ ಅಂತ ತಿಳಿಯೋದಿಲ್ಲ. ದೇವರು ನಿತ್ಯ ತೃಪ್ತ, ಆದರೂ ನೈವೇದ್ಯ ಮಾಡೋದು ನಮ್ದು ಕರ್ತವ್ಯ ಅಂತ ಮಾಡ್ತೀವಿ. ಅದೇ ತರ ಕೃಷ್ಣಾರ್ಪಣವೂ ಅಷ್ಟೆ. ನಾವು ಕೊಡುವುದರಿಂದ ದೇವರಿಗೆ ಆನಂದ ಅಂತಲೇ ತಿಳಿಯಬಾರದು. ದೇವರು ಆನಂದ ಪೂರ್ಣನಾಗಿದ್ದಾನೆ ಅಂತ ಗುರುಗಳು ಇಲ್ಲಿ ತಿಳಿಸ್ತಾರೆ. ದೇಹ ವೃಕ್ಷದೊಳೆರಡು ಪಕ್ಷಿಗಳಿಹವು, ಎಂದಿಗೂ ಬಿಡದೆ ಪರಮ ಸ್ನೇಹದಿಂದಲಿ ಕರ್ಮಜ ಫಲಗಳುಂಬ ಜೀವ ಖಗ. ಶ್ರೀಹರಿಯು ತಾಸಾರ ಭೋಕ್ತನು ದ್ರೋಹಿಸುವ ಕಲ್ಯಾರಿ ದೈತ್ಯ ಸಮೂಹ ಕೀವ ವಿಶಿಷ್ಟ ಪಾಪವ ಲೇಷವೆಲ್ಲರಿಗೆ. ದೇಹ ಎನ್ನತಕ್ಕದ್ದು ಒಂದು ವೃಕ್ಷ ಇದ್ದಾಗೆ. ನಾವು ನೋಡ್ತೀವಿ ನೋಡಿ, ಒಂದು ಮರದಲ್ಲಿ ಅನೇಕ ಪಕ್ಷಿಗಳು ಬಂದು ಕೂಡುತ್ತವೆ, ಮನೆ ಕಟ್ಟಿಕೊಳ್ಳುತ್ತವೆ, ವಾಸ ಮಾಡಿಕೊಂಡು ಇರುತ್ತವೆ. ಅದೇ ತರ ಈ ದೇಹ ಎನ್ನತಕ್ಕ ವೃಕ್ಷದಲ್ಲಿ 2 ಪಕ್ಷಿಗಳು ಇದೆ ಅಂತ. ಯಾವುದು? ಒಂದು ಪರಮಾತ್ಮ ಎನ್ನುವ ಪಕ್ಷಿ, ಮತ್ತೊಂದು ಜೀವ ಎನ್ನತಕ್ಕ ಪಕ್ಷಿ. ಹಾಗೆ ಅಂತ ಜೀವ ಪರಮಾತ್ಮ ಎಂದು 2 ಪಕ್ಷಿಗಳು ಎಂದಿಗೂ ಬಿಡದೆ, ಅದು ಯಾವತ್ತೂ ಬಿಟ್ಟು ಹೋಗೋದಿಲ್ಲ, ಒಂದಕ್ಕೊಂದು ಜೊತೆಗೇನೆ ಇರೋದು. ದೇವರು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವವನಲ್ಲ ನೋಡಿ. ಪರಮ ಸ್ನೇಹದಿಂದಲೇ ಇಹವು. ದೇವರು ನಮ್ಮ ಮೇಲೆ ಭಾರಿ ಕರುಣೆ ತೋರಿಯೇ ಇದ್ದಾನೆ. ಜೀವರೇ ದೇವರನ್ನ ತಿರಸ್ಕಾರ ಮಾಡೋದು, ವಿರೋಧ ಮಾಡೋದು ಎಲ್ಲ ಮಾಡ್ತಾರೆ, ಮಾಡಬಾರದು. ಜೀವ ಖಗ, ಜೀವ ಎನ್ನತಕ್ಕ ಪಕ್ಷಿ, ಕರ್ಮಜ ಫಲಗಳ ಉಂಬ, ಕರ್ಮದಿಂದ ಬೆಳತಕ್ಕ ಫಲಗಳನ್ನೆಲ್ಲ ಆ ಜೀವ ಎನ್ನತಕ್ಕ ಪಕ್ಷಿ ಉಣ್ತಾನೆ. ತಾ ಸಾರಭೋಕ್ತನು, ಪರಮಾತ್ಮ ಅದರಲ್ಲಿ ಇರತಕ್ಕ ತನ್ನದೇ ಆದ ರೂಪಗಳು, ಪಾಪ ಪುಣ್ಯಗಳು, ಅದರಲ್ಲಿ ಇರತಕ್ಕ ತನ್ನ ರೂಪಗಳನ್ನು ಮಾತ್ರ ತಾನು ಭೋಗ ಮಾಡ್ತಾನೆ ಹೊರತು ಪಾಪ ಪುಣ್ಯಗಳನ್ನ ಅವನು ತಾನು ತೆಗೆದುಕೊಳ್ಳೋದಿಲ್ಲ. ದ್ರೋಹಿಸುವ, ಯಾರು ತನ್ನನ್ನು ದ್ವೇಷ ಮಾಡ್ತಾರೆ, ಕಲಿ ಮುಂತಾದ ದೈತ್ಯರು, ಕಲ್ಯಾದಿ ದೈತ್ಯ ಸಮೂಹ ಗೀವ, ಕಲಿ ಮುಂತಾದ ದೈತ್ಯರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಈ ರೀತಿಯಾಗಿ ಎಲ್ಲರಿಗೂ ವಿಶಿಷ್ಟ ಪಾಪ ಕ್ಲೇಶವ ಈವ. ಈ ರೀತಿಯಾಗಿ ಆ ದುಷ್ಟರಿಗೆ ಪಾಪ ಕ್ಲೇಶವನ್ನ ಅವರಿಗೆ ಕೊಟ್ಟು ಸಜ್ಜನರನ್ನ ಅನುಗ್ರಹ ಮಾಡ್ತಾನೆ. ನೋಡಿ, ಇದು ಮುಖ್ಯವಾಗಿ ನಾವು ಅರ್ಥಕೊಳ್ಬೇಕಾದ ಒಂದು ವಿಚಾರ. ನಮ್ಮಲ್ಲಿ ದುಃಖ ಇದೆ, ದುಃಖ ಆಗ್ತಾ ಇದೆ, ಪಾಪ ಇದೆ, ಹೆದರಬೇಡಿ ಅಂತಾರೆ. ನೀವು ಮಾಡಿದ ಕರ್ಮಗಳನ್ನೆಲ್ಲ ದೇವರಿಗೆ ಒಂದ್ಸಲ ಸಮರ್ಪಣೆ ಮಾಡಿಬಿಡಿ. ಆಗಿ ಮತ್ತೆ ಮತ್ತೆ ಸಮರ್ಪಣೆ ಮಾಡಿಬಿಡಿ. ಮಾಡಿದ್ರೆ ಒಳ್ಳೆ ಕರ್ಮಗಳಿಂದ ಇಂಟ್ರೆಸ್ಟ್ ಬರುತ್ತದೆ, ನಮಗೆ ವಾಪಸ್ ದೇವರು ಕೊಡ್ತಾನೆ. ದುಷ್ಕರ್ಮಗಳು, ಪಾಪಕರ್ಮಗಳು, ಅದರಿಂದ ಬರತಕ್ಕ ಪಾಪಗಳನ್ನ ಕಲಿಯಾದಿ ದೈತ್ಯರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾನೆ. ಆದರೆ ಸಮರ್ಪಣೆ ಮಾಡದೆ ನಾವೇ ಇಟ್ಟುಕೊಂಡ್ರೆ ಎಕ್ಸಾಮ್ ಪೇಪರ್ ನಾವೇ ಇಟ್ಟುಕೊಂಡಾಗೆ, ಏನು ಉಪಯೋಗ ಇಲ್ಲ. ಅದರಿಂದ ದೇವರಿಗೆ ಕೊಟ್ಟು ಬಿಡ್ಬೇಕು. ದ್ಯುಮನಿ ಕಿರಣವ ಖಂಡ ಮಾತ್ರದಿ ತಿಮಿರ ಓಡುವ ತೆರದಿ ಲಕ್ಷ್ಮೀ ರಮನ ನೋಡಿದ ಮಾತ್ರದಿಂದ ಘನಾಶವೈದುವುದು. ಕಮಲ ಸಂಭವ ಮುಖ್ಯರೆಲ್ಲ ಸುಮನ ಸರುಳಿಹ ಪಾಪರಾಶಿಯ ನಮರ ಮುಖ ನಂದದಲ್ಲಿ ಭಸ್ಮವ ಮಾಳ್ಪ ಹರಿತಾನು. ದ್ಯುಮನಿ ಕಿರಣವ ಖಂಡ ಮಾತ್ರದಿ ತಿಮಿರ ಓಡುವ ತೆರದಿ. ದ್ಯುಮನಿ ಅಂದ್ರೆ ಸೂರ್ಯ, ದ್ಯುಮನಿ ಕಿರಣ ಹಾಗೆಂದ್ರೆ ಬೆಳಿಗ್ಗೆ 6 ಗಂಟೆಗೆ ಬರ್ತಾನೆ ನೋಡಿ. ಸೂರ್ಯ ಉದಯ ಆದ ಕೂಡಲೇ ಸೂರ್ಯನ ಕಿರಣಗಳು ಬರ್ತದೆ. ಬಂದ ಕೂಡಲೇ ಏನಾಗ್ತದೆ? ತಿಮಿರ ಅಂದ್ರೆ ಕತ್ತಲೆ ಓಡಿ ಹೋಗ್ತದೆ ನೋಡಿ. ಅದೇ ರೀತಿಯಾಗಿ ಲಕ್ಷ್ಮೀರಮಣನನ್ನ ನೋಡಿದ ಮಾತ್ರದಿ, ಪರಮಾತ್ಮನನ್ನ ನೋಡಿದ ಕೂಡಲೇ ಅಘನಾಶ ಬೈದುವುದು, ನಮ್ಮ ಪಾಪಗಳೆಲ್ಲ ನಾಶವಾಗ್ತದೆ. ಅದಕ್ಕೆ ದೇವರ ಪೂಜೆಗಾಗಿ ಬೆಳಿಗ್ಗೆ ಎದ್ದ ಕೂಡಲೇ ಸಾಲಿಗ್ರಾಮದ ಮುಂದೆ ನಿಂತ್ಕೋಬೇಕು, ದೇವರನ್ನ ಕಾಣಬೇಕು. ನಮ್ಮ ಪಾಪ ಎಲ್ಲ ಹೊಟ್ಟೋಗ್ತದೆ. ಕಮಲಭಾವ ಮುಖ್ಯ ಎಲ್ಲ ಸುಮನರೋಳು ಇಹ, ಪಾಪರಾಶಿಯನ್ನು ಬ್ರಹ್ಮದೇವ ಮುಂತಾದ ಎಲ್ಲಾ ದೇವತೆಗಳಲ್ಲಿ ಇರತಕ್ಕ ಪಾಪರಾಶಿಗಳನ್ನು ಕೂಡ ಅಮರ ಮುಖ ನಂದದಲ್ಲಿ, ದೇವತೆಗಳಿಗೆ ಮುಖವಾಗಿ ಇರತಕ್ಕ ಅಗ್ನಿ,
ಅಗ್ನಿದೇವರಂತೆ ಅಗ್ನಿಯಂತೆ ಹರಿ ತಾನು ಭಸ್ಮವ ಮಾಳ್ಪ. ಅದರರ್ಥ ಬ್ರಹ್ಮಾದಿಗಳಿಗೆ ದುಃಖ ಇದೆ, ಪಾಪ ಇದೆ ಅಂತ ತಿಳ್ಕೋಬಾರ್ದು. ಬ್ರಹ್ಮದೇವರಲ್ಲಿ ಪಾಪ ಇಲ್ಲವೇ ಇಲ್ಲ ಅವರಿಗೆ. ಅವರಿಗೆ ಅವರಿಗಿಂತ ಕೆಳಗಿನವರು ಅಂತ ಅರ್ಥ. ಅವರಲ್ಲಿ ಇರತಕ್ಕ ಪಾಪಗಳನ್ನೆಲ್ಲ ಪರಮಾತ್ಮ ಸುಟ್ಟು ಹಾಕ್ತಾನೆ. ಹಾಗೆಂತ ಯಾಕೆ? ಬ್ರಹ್ಮಾದಿಗಳು ಸತತ ದೇವರನ್ನ ಕಾಣುವವರು. ಅದನ್ನೇ ಹೇಳ್ತಾ ಇದ್ದಾರೆ, ಒಂದು ಬಾರಿ ನೋಡಿದರನೇ ಹಳೆ ಪಾಪಗಳೆಲ್ಲ ಒಟ್ಟೋಗ್ತದೆ ಅಂತ ಆದ ಮೇಲೆ ನಿತ್ಯ ನೋಡತಕ್ಕ ಬ್ರಹ್ಮ ವಾಯುಗಳಿಗೆ, ಸರಸ್ವತಿ ಭಾರತೀಯರಿಗೆ ಪಾಪ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ನಿತ್ಯ ದೇವರನ್ನು ನೋಡುವವರು. ಅದರಿಂದ ಗರುಡಶೇಷಾದಿಗಳಿಂದ ಆ ಪಾಪದ ಲೇಪ ಅವರಿಗೆ ಇರೋದಿಲ್ಲ, ದೇವರನ್ನ ಕಾಣುವುದರಿಂದ, ಸೇವೆ ಮಾಡುವುದರಿಂದ ಅಂತ ಅರ್ಥ. ಚತುರಶತ ಭಾಗದಿದಿ ಚತುರ ಭಾಗದಿ ದಶಾಂಶದೊಳಿದರ ಜೀವರಿಗೀವಲೇಶವ ದಿತಿಜ ದೇವರ್ಗಳಿಗೆ ಕೊಡುವ ವಿಶಿಷ್ಟ ದುಃಖ ಸುಖ. ಮತಿವಿಹೀನ ಪ್ರಾಣಿಗಳಿಗಾಹುತಿಯ ಸುಖ ಮೃದಿ ದುಃಖ ಬರೆಯೋಗ್ಯತೆಯನರಿತು ಪಿಪೀಲಿ ಮಶಕಾದಿಗಳಿಗೀವ ಹರಿ. ಚತುರ ಶತಭಾಗದಿ, ಚತುರ ಶತ ಅಂದ್ರೆ 400, ಶತ ಅಂದ್ರೆ 100, ಚತುರ ಶತ ಅಂದ್ರೆ 400. 400 ಭಾಗಗಳಲ್ಲಿ ದಶಾಂಶದೊಳು 10ನೇ ಭಾಗದಲ್ಲಿ ಒಂದು ಸ್ವಲ್ಪ ಭಾಗವನ್ನ ಜೀವರಿಗೆ. ಯಾವ ಜೀವರಿಗೆ? ಪಿಪೀಲಿಕಾ ಅಂತ ಹೇಳ್ತಾ ಇದ್ದಾರೆ ನೋಡಿ. ಪಿಪೀಲಿಕಾ ಅಂದ್ರೆ ಇರುವೆ, ಸೊಳ್ಳೆ ಮುಂತಾದ ಜೀವರಿಗೆ ಕೊಡುವ. ನೋಡಿ, ಮನುಷ್ಯರಿಗೆ ಕೊಟ್ಟಷ್ಟು ಕೂಡ ಅವರಿಗೆ ಕೊಡೋದಿಲ್ಲ. ಇನ್ನು ದಿತಿಜ ದೇವತೆಗಳಿಗೆ, ದಿತಿಜ ಅಂದ್ರೆ ದೈತ್ಯರು, ದೇವತೆಗಳಿಗೆ ಅಂದ್ರೆ ದೇವತೆಗಳಿಗೆ ವಿಶಿಷ್ಟ ದುಃಖ ಸುಖ, ಅವರವರ ಯೋಗ್ಯತೆಗೆ ತಕ್ಕಂತೆ ದುಃಖವನ್ನು ಸುಖವನ್ನು ಕೊಡುವ ಹರಿ ಪರಮಾತ್ಮ ಕೊಡ್ತಾನೆ. ಮತಿವಿಹೀನ ಪ್ರಾಣಿಗಳಿಗೆ, ಬುದ್ಧಿ ಇಲ್ಲದ ಈ ಆಕಳು ಮುಂತಾದ ಪ್ರಾಣಿಗಳು, ಪಿಪೀಲಿಕ ಅಂದ್ರೆ ಇರುವೆಗಳು, ಮಶಕ ಅಂದ್ರೆ ಸೊಳ್ಳೆಗಳು, ಇವೇ ಮೊದಲಾದ ಪ್ರಾಣಿಗಳಿಗೂ ಕೂಡ ಆಹುತಿಯ ಸುಖಮೃತಿ ದುಃಖವ ಈವ. ಅವರಿಗೆ ಬೇಕಾದ ಆಹಾರ, ಅವರಿಗೆ ಏನು ಸುಖಗಳು, ಅವರಿಗೆ ಸಕಾಲದಲ್ಲಿ ಬರಬೇಕಾದ ಮರಣ ಮತ್ತು ಅವರವರಿಗೆ ಯೋಗ್ಯತೆಗೆ ತಕ್ಕಂತೆ ದುಃಖ, ಇವೆಲ್ಲವನ್ನು ಕೂಡ ಆಕಳು ಮುಂತಾದ ಪ್ರಾಣಿಗಳು, ಇರುವೆ, ಸೊಳ್ಳೆ ಎಲ್ಲರಿಗೂ ದೇವರು ಒದಗಿಸಬೇಕು. ನೋಡಿ, ಬರೀ ದೇವತೆಗಳು, ಮನುಷ್ಯರು, ದೈತ್ಯರು ಅಷ್ಟು ಮಾತ್ರ ಅಲ್ಲ, ಮರಗಿಡಗಳನ್ನು ಸೇರಿಸಿ ದೇವರು ಇದೆಲ್ಲವನ್ನು ಮಾಡ್ತಾನೆ ಅಂತ ಅರ್ಥ. ನಿತ್ಯ ನಿರಯಂಧಾಕ್ಯ ಕೂಪತಿ ಭೃತ್ಯರಿಂದೊಡ ಕೂಡಿ ಪುನರಾವರ್ತಿ ವರ್ಜಿತ ಲೋಕವೈದುವ ಕಲಿಯ ದ್ವೇಷದಲ್ಲಿ ಸತ್ಯಲೋಕಾಧಿಪ ಚತುರ್ಮುಖ ತತ್ವದೇವರ್ಗಳ ಸಹಿತ ನಿಜ ಮುಕ್ತಿಯೈದುವ ಹರಿಪದಾಬ್ಜವ ಭಜಿಸಿ ಭಕುತಿಯಲಿ. ಕಲಿ ದ್ವೇಷದಲ್ಲಿ ಭೃತ್ಯರಿಂದೊಡಗೂಡಿ ಪುನರಾವರ್ತಿ ವರ್ಜಿತ ನಿತ್ಯನಿರಲು. ಕಲಿ ಏನ್ ಮಾಡ್ತಾನೆ? ದ್ವೇಷ, ಪರಮಾತ್ಮನಲ್ಲಿ ದ್ವೇಷ ಮಾಡಿ, ವಿರೋಧ ಮಾಡಿ, ಭೃತ್ಯರಿಂದೊಡಗೂಡಿ ಅವರದೇ ಆದ ಒಂದು ಟೀಮ್, ವಿಪ್ರಚಿತಿ ಮುಂತಾದ ಈ ಕಾಲನೇಮಿಲ ನೋಡಿದೀವಿ ನೋಡಿ, ಕಂಸ, ಇವೇ ಮೊದಲಾದ ದೈತ್ಯರಿಂದ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಇವರೆಲ್ಲ ಒಂದು ಟೀಮ್. ಆ ದೈತ್ಯರಿಂದ ಕೂಡಿ ಪುನರಾವರ್ತಿ ವರ್ಜಿತ, ಮತ್ತೆ ಹುಟ್ಟದೇ ಇರತಕ್ಕ ನಿತ್ಯನಿರಲು, ನಿತ್ಯ ತಮಸ್ಸು ಅಂದ್ರೆ ಅಂಧನ್ ತಮಸ್ಸು ಅಂತ ಕರೀತಾರೆ, ಅಂತ ಲೋಕಕ್ಕೆ ಅಂಧಾಕ್ಯ ಕೂಪತಿ, ನಿತ್ಯನಿರಲು ಅಂಧಾಕ್ಯ ಕೂಪತಿ ಅಂದ್ರೆ ಭಾರಿ ಕತ್ತಲೆಯಾದ ಆ ಬಾವಿಗಳು, ಅಂಥ ಒಂದು ಲೋಕವನ್ನ ಐದುವ ಹೊಂದುತ್ತಾನೆ. ಕಲಿ ಮುಂತಾದ ಕಲಿ ತಮ್ಮ ಟೀಮ್ ಜೊತೆಗೆ ಅಂತ ಕತ್ತಲೆಯಾದ ಬಾವಿಗಳಿರತಕ್ಕ ಲೋಕವನ್ನ ಹೊಂದುತ್ತಾನೆ ಅಂತ. ಇನ್ನು ಸತ್ಯಲೋಕಾಧಿಪ, ಸತ್ಯಲೋಕಕ್ಕೆ ಒಡೆಯನಾದ ಚತುರ್ಮುಖ ಬ್ರಹ್ಮದೇವರು, ಅವರ ಟೀಮ್ ಯಾರು? ತತ್ವದೇವತೆಗಳು ಮುಂತಾದ ದೇವತೆಗಳ ಟೀಮ್. ಅವರು ಭಕ್ತಿಯಲ್ಲಿ, ಭಾರಿ ಭಕ್ತಿಯಿಂದ ಹರಿಪದಾಬ್ಜವ ಭಜಿಸಿ, ಪರಮಾತ್ಮನ ಪಾದ ಕಮಲಗಳನ್ನೆಲ್ಲ ಸ್ತೋತ್ರ ಮಾಡಿ ಮುಕ್ತಿಯನ್ನು ಹೊಂದುತ್ತಾರೆ. ತಮ್ಮ ಟೀಮ್ ಜೊತೆಗೆ ಸೇರಿ ಅವರು ಬ್ರಹ್ಮದೇವರು ಮುಕ್ತಿಯನ್ನು ಹೊಂದುತ್ತಾರೆ ಅಂತ. ಎಷ್ಟು ಸುಲಭ ಉಪಾಯ ನೋಡಿ.
ದೇವರನ್ನ ಭಜಿಸಿದರೆ ಒಳ್ಳೇದು. ಇಹಪರ ಗತಿ ನೀನೆ ಅಂತ ದಾಸರು ಅದನ್ನೇ ಹೇಳ್ತಾರೆ. ಇಹಲೋಕ ಪರಲೋಕ ಎಲ್ಲ ಕಡೆ ನಮಗೆ ಒಳ್ಳೇದಾಗ್ತದೆ. ದೇವರನ್ನ ಮರೆತು ಮರೆಯೋದು ವಿರೋಧ ಮಾಡೋದು ಎಲ್ಲ ಒಂದೇ. ದೇವರು ಹೇಳಿದ್ದನ್ನ ತಿಳ್ಕೊಳ್ಳೋದೇ ಇರೋದು, ದೇವರು ಹೇಳಿದ್ದನ್ನ ಮರೆಯೋದು, ವಿರೋಧ ಮಾಡೋದು, ಅದರಿಂದ ಸಮಸ್ಯೆ ಆಗ್ತದೆ ಹಾಗೆ ಅಂತ. ಇನ್ನು ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ